ಅಸ್ಸಲಾಮು ಅಲೈಕುಂ. ಗುಡ್ ಈವ್ನಿಂಗ್, ನಮಸ್ತೆ. ಎಲ್ಲರೂ ಆದಷ್ಟು ಆಸನಗಳನ್ನ ಸ್ವೀಕರಿಸಬೇಕು. ದಯವಿಟ್ಟು ಎಲ್ಲರೂ ಮೌನವಾಗಿ ನಿಮ್ಮ ನಿಮ್ಮ ಆಸನಗಳನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಗ್ರಾಹಕರೇ ಹಾಗೂ ವೀಕ್ಷಕರೇ, ಇವತ್ತು ನಮ್ಮ ನ್ಯೂ ಇಂಡಿಯಾ ಸಂಸ್ಥೆಯ 15ನೇ ಸೀಸನ್ನ ಪ್ರೀಮಿಯಂ ಸೇವಿಂಗ್ಸ್ ಪ್ಲ್ಯಾನ್ ಏನಿದೆ, ಇದರ ಲಾಂಚಿಂಗ್ ಪ್ರೋಗ್ರಾಮ್ ಆಗ್ತಾಯಿದೆ. ಇಷ್ಟರ ತನಕ ನೀವು ತುಂಬ ಲೈವ್ಗಳನ್ನು ನೋಡಿದ್ದೀರಿ, ತುಂಬ ಡ್ರಾಗಳನ್ನು ನೋಡಿದ್ದೀರಿ. ಆದರೆ ಇವತ್ತು ನಡೆಯುವಂಥ ಒಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಸರಿಸುಮಾರು 15 ಕೋಟಿಗಳ ಬಹುಮಾನಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮದ ಚಾಲನೆಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ವೀಕ್ಷಕರೇ, ನೀವು ಯಾರನ್ನೆಲ್ಲ ಜಾಯಿನ್ ಮಾಡಿಸಿದ್ದೀರಿ, ಯಾರೆಲ್ಲ ಜಾಯಿನ್ ಆಗಿದ್ದೀರಿ, ತಾವೆಲ್ಲರೂ ಕೂಡ ಈ ಒಂದು ಲೈವಲ್ಲಿ ನೇರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರ್ತೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಯೊಂದು ಆಯ್ಕೆ ಪ್ರಕ್ರಿಯೆಗಳು ನಡೀಲಿಕ್ಕಿದ್ದಾವೆ. ಸೊ ಈಗಾಗಲೇ ಸಮಯ ಮೀರಿದೆ ಅಂತ ಭಾವಿಸ್ತಾ ಇದ್ದೇನೆ. ಯಾಕಂದರೆ 4 ಗಂಟೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿತ್ತು. ಯಾವುದೇ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ಅಂತಾದರೆ ಅದರಲ್ಲಿ ಒಂದು ಸ್ವಲ್ಪ ಸಮಯದ ವ್ಯತ್ಯಾಸಗಳಾಗುವಂಥದ್ದು ಸಹಜ. ಸೊ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ 15ನೇ ಸೀಸನ್ನ ಪ್ರಥಮ ಡ್ರಾ, ಬಹು ದಿನಗಳ ಒಂದು ಕಾಯುವಿಕೆಯ ನಂತರ ಇವತ್ತು ನಾವು ಆ ದಿನಕ್ಕೆ, ಆ ಕ್ಷಣಗಣನೆಗೆ ಬಂದು ತಲುಪಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಉತ್ಸುಕರಾಗಿದ್ದೀರಿ, ಹಾಗೆ ಕಾತರದಿಂದ ಇದ್ದೀರಿ ಅಂತೇಳಿ ಗೊತ್ತಿದೆ ನಮಗೆ. ಇನ್ನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ಹಾಗೆ ನಿಮ್ಮ ಕಾತರತೆಗೆ ತೊಂದರೆಯನ್ನು ಕೊಡುವುದಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಂತಹ, ಇನ್ನು ಮುಂದೆಯೂ ಕೂಡ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲಿಕ್ಕಿರುವಂತಹ ಕಂಪನಿಯ ವ್ಯವಸ್ಥಾಪಕರು ಮೊಹಮ್ಮದ್ ಅಶ್ರಫ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಲಿಕ್ಕಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಸೊ ಕಾಯ್ತಾ ಇರುವಂಥ ಪ್ರತಿಯೊಬ್ಬ ಗ್ರಾಹಕ ಬಂಧುಗಳಿಗೆ ಹಾಗೆ ವೀಕ್ಷಕ ಬಂಧುಗಳಿಗೆ ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇಲ್ಲಿ ನೆರೆದಿರುವಂಥ ನಮ್ಮ ಸಂಸ್ಥೆಯ ಒಳಗಡೆ ನೆರೆದಿರುವಂಥ ಎಲ್ಲ ಗ್ರಾಹಕರಿಗೂ ಹಾಗೆ ವೀಕ್ಷಕರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ದೂರದಲ್ಲಿ ಕುಳಿತಿರುವಂತಹ ಕರ್ನಾಟಕದಾದ್ಯಂತ ನಮ್ಮೆಲ್ಲ ಸದಸ್ಯರು, ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಸದಸ್ಯರುಗಳು ಈಗ ಯಾರೆಲ್ಲ ಲೈವಲ್ಲಿದ್ದೀರಿ, ನಿಮಗೂ ಕೂಡ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆಗಳು ನಡೀಲಿಕ್ಕಿದ್ದಾವೆ. ಇವತ್ತಿನ ಡ್ರಾದಲ್ಲಿ ಇರುವಂಥ ಬಹುಮಾನಗಳ ವಿವರಗಳನ್ನ ಒಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಿಸುಮಾರು 100 ವ್ಯಕ್ತಿಗಳಿಗೆ 2,000 ರೂಪಾಯಿ ಹಾಗೆ ಸರ್ಪ್ರೈಸ್ ಗಿಫ್ಟನ್ನು ನಾವು ಇವತ್ತು ಹಂಚಲಿಕ್ಕಿದ್ದೇವೆ. ಇದು ಈಗಾಗಲೇ 15ನೇ ತಾರೀಕಿನ ಒಳಗಾಗಿ ಪ್ರಥಮ ಕಂತನ್ನು ಪಾವತಿ ಮಾಡಿದವರನ್ನು ಮಾತ್ರ ನಾವು ಇದರಲ್ಲಿ ಆಯ್ಕೆ ಮಾಡಲಿಕ್ಕಿದ್ದೇವೆ. ಸುಮಾರು 100 ವ್ಯಕ್ತಿಗಳಿಗೆ ತಲಾ 2,000 ರೂಪಾಯಿಯ ಬಹುಮಾನವನ್ನು ಹಂಚಲಿಕ್ಕಿದ್ದೇವೆ. ಅದಾದ ನಂತರ 50,000 ರೂಪಾಯಿಯ ನಗದು ಬಹುಮಾನಗಳನ್ನು 10 ಜನರಿಗೆ, ಅದೃಷ್ಟವಂತ 10 ಜನರಿಗೆ ಆಯ್ಕೆ ಮಾಡಿ ಹಂಚಲಿಕ್ಕಿದ್ದೇವೆ. ಅದಾದ ನಂತರ 1 ಲಕ್ಷ ರೂಪಾಯಿ ಮೊತ್ತದ ಚಿನ್ನವನ್ನು ತಲಾ 5 ಜನರಿಗೆ, 1 ಲಕ್ಷ ರೂಪಾಯಿಯ ಚಿನ್ನದ ಬಹುಮಾನವನ್ನು 5 ಜನರಿಗೆ ನಾವು ಆಯ್ಕೆ ಮುಖಾಂತರ ಹಂಚಲಿಕ್ಕಿದ್ದೇವೆ. ಅದಾದ ನಂತರ ಅದ್ಭುತವಾದ ಬಹುಮಾನ ಕಾಯ್ತಾ ಇರುವಂಥದ್ದು ಟಾಟಾ ನೆಕ್ಸಾನ್. ಸರಿಸುಮಾರು 10 ರಿಂದ 15 ಲಕ್ಷ ಬೆಲೆ ಬಾಳುವಂಥ ಈ ಒಂದು ಕಾರನ್ನು ನಾವು ಆಯ್ಕೆ ಮಾಡಲಿಕ್ಕಿದ್ದೇವೆ. ಅಲ್ಲಿಗೆ ಮುಗಿಯುವುದಿಲ್ಲ. ಅದಾದ ನಂತರ ಇನ್ನೊಂದು ಅದ್ಭುತವಾದಂತಹ ಬಹುಮಾನ ನಮ್ಮೆದುರಿಗಿದೆ. ಎಲ್ರಿಗೂ ಗೊತ್ತಿರುವ ಹಾಗೆ ನೀವೆಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದೀರಿ, ನಿಮ್ಮದೇ ನಂಬರ್ ಬರಲಿ ಅಂತಲೂ ಕಾಯ್ತಾ ಇದ್ದೀರಿ, ಗೊತ್ತಿದೆ ನಮಗೆ. ಥಾರ್ ರಾಕ್ಸ್ ಈಗಾಗಲೇ ಮಾರ್ಕೆಟಲ್ಲಿ ಬಂದಿರುವಂಥ ಹೊಸ ವಿನ್ಯಾಸದ ಒಂದು ಮಹೀಂದ್ರಾದವರ ಒಂದು ಕಾರು, ಸರಿಸುಮಾರು ಒಂದು 28 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಈ ಒಂದು ಕಾರ್ನ ಬಹುಮಾನವನ್ನು ಕೂಡ ನಾವು ಆಯ್ಕೆ ಮಾಡಿ ತೆಗಿಲಿಕ್ಕಿದ್ದೇವೆ. ಇದಲ್ಲದೆ ಬಂಪರ್ ಬಹುಮಾನದಲ್ಲಿರುವಂಥ ಪ್ರಥಮ ಬಹುಮಾನ ಇದನ್ನು ನಾವು ಕೊನೆಯಲ್ಲಿ ಆಯ್ಕೆ ಮಾಡ್ತಾ ಇರುವಂಥದ್ದು. ಎಲ್ಲರ ಒಂದು ಕನಸು ಏನೆಂಬುದಂದರೆ, ಸಾಧಾರಣ ನಮ್ಮ ಮಿಡ್ಲ್ ಕ್ಲಾಸ್ ಜನರ ಒಂದು ಕನಸು ಅಂತ ಹೇಳ್ಬೋದು, ತನ್ನದೇ ಆದಂಥ ಸ್ವಂತ ಮನೆ. ಸೊ ಅದಕ್ಕೋಸ್ಕರ ನ್ಯೂ ಇಂಡಿಯಾ ಇಲ್ಲಿ ಇಟ್ಟಿರುವಂಥದ್ದು ಒಂದು ಫ್ಲ್ಯಾಟ್. ಸೊ 2 BHK ಫ್ಲ್ಯಾಟನ್ನು ನಾವು ಬಹುಮಾನವಾಗಿ ಕೊಡಲಿಕ್ಕಿದ್ದೇವೆ. ಅದರ ಆಯ್ಕೆ ಪ್ರಕ್ರಿಯೆಯು ಕೂಡ ಇದರ
ಡ್ರಾದ ಕೊನೆಯ ಹಂತದಲ್ಲಿ ಈ ಒಂದು ಪ್ರಥಮ ಡ್ರಾ ನಡೆಯಲಿಕ್ಕಿದೆ. ಸೊ ಇವಿಷ್ಟು ಟೋಟಲ್ ಸರಿಸುಮಾರು 118 ಡ್ರಾಗಳು ಈ ಒಂದು ಕ್ಷಣದಲ್ಲಿ, ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿರುವಂಥದ್ದು. ಒಟ್ಟು ಸುಮಾರು 118 ಡ್ರಾಗಳು. ಸೊ ಅದರಲ್ಲಿ 100 ಸರ್ಪ್ರೈಸ್ ಡ್ರಾಗಳು ಪ್ರತಿಯೊಬ್ಬ ವ್ಯಕ್ತಿಗೆ, ಅಂದರೆ ತಲಾ 2,000 ರೂಪಾಯಿಯಾಗಿ 100 ಜನರಿಗೆ ನಾವು ಕೊಡಲಿಕ್ಕಿದ್ದೇವೆ. ಅದಾದ ನಂತರ 50,000 ರೂಪಾಯಿ ನಗದು ಬಹುಮಾನವನ್ನು ನಾವು ತಲಾ 10 ವ್ಯಕ್ತಿಗಳಿಗೆ ಆಯ್ಕೆ ಮೂಲಕ ಹಂಚಲಿಕ್ಕಿದ್ದೇವೆ. ಅದಾದ ನಂತರ 1,00,000 ರೂಪಾಯಿ ಬೆಲೆ ಬಾಳುವಂಥ ಬಹುಮಾನ 5 ಜನರಿಗೆ ಕೊಡ್ತಾ ಇದ್ದೇವೆ. ಅದಾದ ನಂತರ ಒಂದು ಟಾಟಾ ನೆಕ್ಸಾನ್, ಒಂದು ಥಾರ್ ರಾಕ್ಸ್, ಹಾಗೆ ಒಂದು 2 BHK ಫ್ಲ್ಯಾಟನ್ನು ಕೊಡಲಿಕ್ಕಿದ್ದೇವೆ. ಇವಿಷ್ಟು ಇವತ್ತಿನ ಬಹುಮಾನದ ವಿವರಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ತಡ ಮಾಡುವುದು ಬೇಡ. ಈಗಾಗಲೇ ನಮ್ಮೊಂದಿಗೆ ಈ ಸಂಸ್ಥೆಯ ವ್ಯವಸ್ಥಾಪಕರು MD ಆದಂಥ ಅಶ್ರಫ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಸರ್. ಎಸ್, ವೆಲ್ಕಮ್ ಸರ್. ನನ್ನೆಲ್ಲ ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನ್ ಸ್ಕೀಮಿನ ಎಲ್ಲ ನನ್ನ ಗ್ರಾಹಕರಿಗೆ ಈ ಶುಭ ಸಂಜೆಯ ಶುಭ ಕಾಮನೆಗಳನ್ನು ತಿಳಿಸ್ತಾ ಇದ್ದೇನೆ. ಗ್ರಾಹಕರೇ, ಹಬ್ಬಬ್ಬ ನಾವು ಬಂದು ಫ್ರೀ ಡ್ರಾ ಮುಗಿದು ಈಗ ಇವತ್ತು ಪ್ರಥಮ ಡ್ರಾ, ಅಂದರೆ ಪ್ರಥಮ ತಿಂಗಳಿನ ಪ್ರಥಮ ಡ್ರಾ ತೆಗಿಲಿಕ್ಕೆ ಹತ್ತಿರ ಬಂದು ನಿಂತಿದ್ದೇವೆ. ಈ ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿ ಒಂದು ಮೂರುವರೆ ತಿಂಗಳಾಯಿತು. ನಾನು 3.5 ತಿಂಗಳಲ್ಲಿ ಕಣ್ಣು ಮುಚ್ಚಿ ತೆರೆಯುವ ಒಳಗೆ ಈ ಪ್ರಥಮ ಡ್ರಾಕ್ಕೆ ಬಂದು ನಾವು ನಿಂತಿದ್ದೇವೆ. ಈ ಪ್ರಥಮ ಡ್ರಾವನ್ನು ಮೊನ್ನೆ 25 ತಾರೀಕಿಗೆ ಮಾಡಬೇಕು ಅಂತೇಳಿ ಈ ಕ್ಯಾಟ್ಲಾಕಲ್ಲಿ ಮೆನ್ಷನ್ ಮಾಡಿದ್ದೇವೆ. ಫೆಬ್ರವರಿ 25ಕ್ಕೆ ಯಾಕೆ ಮಾಡಲಿಲ್ಲ ಅಂತೇಳಿ ಅದಕ್ಕೆ ನಾನು ನಿಮಗೆ ಕಾರಣ ಪ್ರಥಮವಾಗಿ ಅದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಈ ಫೆಬ್ರವರಿ 25 ತಾರೀಕಿಗೆ ಮಾಡುವ ಈ ಸ್ಕೀಮಿನ ಪ್ರಥಮ ಡ್ರಾವನ್ನು ಪ್ರಮೋಟರ್ಗಳ ಬೇಡಿಕೆ ಮೇರೆಗೆ ಹಾಗೂ ಗ್ರಾಹಕರ ಬೇಡಿಕೆ ಮೇರೆಗೆ, ಪ್ರಮೋಟರ್ ಮತ್ತು ಗ್ರಾಹಕರ ಬೇಡಿಕೆ ಮೇರೆಗೆ 3 ದಿವಸ ಅದನ್ನು ಮುಂದೂಡಲಾಗಿದೆ. ಅದಕ್ಕೆ 3 ದಿವಸ ಮುಂದೂಡಿ 28, ಅಂದರೆ ಇವತ್ತು ಈ ಫೆಬ್ರವರಿ ತಿಂಗಳಲ್ಲಿ 30 ತಾರೀಕಿಲ್ಲ, 28 ತಿಂಗಳ ಕೊನೆಯ ದಿನ ಆಗಿರುತ್ತೆ. ಅದಕ್ಕಾಗಿ ಈ ಫೆಬ್ರವರಿ 28 ತಾರೀಕಿಗೆ ಕೊನೆಯ ದಿವಸ ಡ್ರಾ ಇಡುವ, ಸ್ವಲ್ಪ ಬೇಗನೆ ಇಡುವ, 4:15 ಗಂಟೆಗೆ ಅಂತೇಳಿ ಡ್ರಾ ಇಟ್ಟಿದ್ದೇವೆ. ಈಗ 5 ಗಂಟೆ ಜಾಸ್ತಿ ಆಗ್ತಾ ಬಂತು. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ಇತ್ತು. ಈ ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನ್ ಸ್ಕೀಮು ನಾನು ಎನಿಸುವುದಕ್ಕಿಂತ 5 ಪಟ್ಟು ಜಾಸ್ತಿ ಗ್ರಾಹಕರು ಸೇರಿದ್ದಾರೆ. ತುಂಬ ಖುಷಿಯ ವಿಷಯ. ಯಾಕಂತ ಹೇಳಿದರೆ ನಾನು ಎನಿಸಿರಲಿಲ್ಲ ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟು ಗ್ರಾಹಕರು ಸೇರಿರ್ತಾರೆ, ಇಷ್ಟು ಗ್ರಾಹಕರು ನಮ್ಮ ನ್ಯೂ ಇಂಡಿಯಾ ಸ್ಕೀಮಲ್ಲಿ ನೋಂದಾಣಿಕೆ ಮಾಡಿ ರಿಜಿಸ್ಟರ್ ಮಾಡಿ ಗ್ರಾಹಕರು ಇಲ್ಲಿ ಹೆಸರು ನೋಂದಾಯಿಸ್ತಾರೆ ಅಂತೇಳಿ ನಾನು ಎನಿಸಿರಲಿಲ್ಲ. ಅಷ್ಟು ಜನ ಗ್ರಾಹಕರು ಸೇರಿ ಇವತ್ತು ಈ ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನ್ ಸ್ಕೀಮಿನ ಪ್ರಥಮ ಡ್ರಾದಲ್ಲಿ ಭಾಗಿಯಾಗಿದ್ದಾರೆ. ಈ ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನ್ ಅಂತ ಹೇಳಿದರೆ ನನ್ನ ಕನಸಿನ ಕೂಸು. ಈ 15ನೇ ಸೀಸನೇ ನಂದು ಕನಸಿನ ಕೂಸು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಾನು 13, 14 ಮಾಡುವಾಗ ನನಗಿರುವ ಸ್ಪಿರಿಟು ಈ 15ರಲ್ಲಿ ಒಂದು 3 ಪಟ್ಟು ಜಾಸ್ತಿ ಆಗಿದೆ. ಇದು ಯಾಕೆ ಅಂತ ಹೇಳಿದರೆ ಈ 15 ಸೀಸನ್ನ ತುಂಬ ದಿವಸಕ್ಕೆ ಮುಂಚೆ ನಾನು ಅದನ್ನು ಕನಸು ಹೊತ್ತಿದ್ದೆ. 15ನೇ ಸೀಸನ್ ಈ ಥರನೇ ಮಾಡಬೇಕು, ಹೀಗೇನೆ ಮಾಡಬೇಕು, ಅದರಲ್ಲಿ ತುಂಬ ಡ್ರಾ ಇಡಬೇಕು, ಅದರಲ್ಲಿ ತುಂಬ ಜನರಿಗೆ ಡ್ರಾ ಕೊಡಬೇಕಂತೇಳಿ 1,851 ಡ್ರಾನ ಇಟ್ಟಿದ್ದೇನೆ. ಫ್ರೀ ಡ್ರಾ ಸೇರಿ 1,851. ಪ್ರತಿ ಒಂದು ತಿಂಗಳಲ್ಲೂ 18, 23, 20 ಹೀಗೆ ಎಲ್ಲ ಮೈನ್ ಡ್ರಾನ ಇಟ್ಟಿದ್ದೇನೆ. ಫ್ರೀ ಡ್ರಾನ 100 ಇಟ್ಟಿದ್ದೇನೆ. ಫ್ರೀ ಡ್ರಾ ಅಂತ ಹೇಳಿದರೆ 15 ತಾರೀಕಿನ ಮುಂಚೆ ಹಣ ಪಾವತಿಸಿದವರಿಗೆ. ಯಾಕಂದರೆ ಇದಕ್ಕಿಂತ ಮುಂಚೆ ಗೋಲ್ಡ್ ರಿಂಗನ್ನು ಇಟ್ಟಿದ್ದೇವೆ. ಈ ಸಲ ಸ್ವಲ್ಪ ಅದನ್ನು ಸ್ಪೆಷಲಾಗಿ ಏನಾದರೂ ಒಂದು ಮಾರ್ಪಾಟನ್ನು ಬೇರೆ ಥರದಲ್ಲಿ ಮಾಡುವ ಅಂತೇಳಿ ಅದಕ್ಕೆ ನಗದನ್ನು ಇಟ್ಟು ಆ ಥರ ಮಾಡಿದ್ದೇನೆ. ಇನ್ನು ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನಿನ ಈ ಪ್ರಥಮ ಡ್ರಾ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಒಂದು 10-15 ನಿಮಿಷದಲ್ಲಿ ಡ್ರಾ ನಡೆಸುವ ಯೋಚನೆಯನ್ನು ರೂಪಿಸಿದ್ದೇನೆ, ಯೋಚನೆ ಮಾಡಿದ್ದೇನೆ. ಇನ್ನೊಂದು ಸ್ವಲ್ಪ 10-15 ನಿಮಿಷದಲ್ಲಿ ಡ್ರಾ ಆಗುತ್ತೆ. ಈ ನ್ಯೂ ಇಂಡಿಯಾ ಸ್ಕೀಮಿನಲ್ಲಿ ಸೇರಿರುವ ನನ್ನೆಲ್ಲ ಪ್ರೀತಿಯ ಗ್ರಾಹಕರಿಗೆ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನ ಮೇಲೆ ಪ್ರೀತಿ, ನನ್ನ ಮೇಲೆ ವಿಶ್ವಾಸ, ನನ್ನ ಸಂಸ್ಥೆಯ ಮೇಲೆ ಪ್ರೀತಿ, ನನ್ನ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ಸೇರಿದ್ದೀರಾ. ಇದರಲ್ಲಿ ಹಳಬರಿಗಿಂತ ಹೊಸಬ್ರೇ ಜಾಸ್ತಿ ಇದ್ದಾರೆ.
ಅಂದರೆ 15ರ ಸೀಸನಲ್ಲಿ ಈ ಹಳಬರು ತುಂಬ ಜನ ಇರ್ತಾರೆ, ಅದಕ್ಕೆ ಹೊಸಬರು ಸೇರಿದ್ದಾರೆ. ಅಂದರೆ ನ್ಯೂ ಇಂಡಿಯಾ ಅಂತ ಹೇಳೋದು ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟು ವರ್ಷ ನ್ಯೂ ಇಂಡಿಯಾ ಇದೆ, ನ್ಯೂ ಇಂಡಿಯಾ ಸ್ಕೀಮ್ ನಡೀತಾ ಇದೆ, ನ್ಯೂ ಇಂಡಿಯಾ ಸ್ಕೀಮ್ ಆಗ್ತಾ ಇದೆ ಅಂತೇಳಿ ಇಷ್ಟು ವರ್ಷ ಯಾರಿಗೂ ಗೊತ್ತಿರಲಿಲ್ಲ, ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಅದಕ್ಕೆ ಒಂದು ಕಾರಣ ಇದೆ ಗ್ರಾಹಕರೇ. ಈ ನ್ಯೂ ಇಂಡಿಯಾ ಸ್ಕೀಮ್ ಅಂತ ಹೇಳೋದು ಬಡವರ ಸ್ಕೀಮ್ ಆಗಿರುತ್ತೆ. ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಈ ಸ್ಕೀಮಲ್ಲಿ ಏನಾದರೂ ಸಿಕ್ಕಬೇಕು. ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಏನಾದರೂ ಈ ಸ್ಕೀಮಲ್ಲಿ ಏನಾದರೂ ಒಂದು ಉಳಿತಾಯ ಆಗಬೇಕು, ಏನಾದರೂ ಒಂದು ಸಿಕ್ಕಬೇಕು, ಏನಾದರೂ ಒಂದು ಅವಳ ಹಣ ಕಟ್ಟಿರೋದಕ್ಕೆ ಅದಕ್ಕೆ ಏನಾದರೂ ಒಂದು ಲಾಭದಾಂಶ ಸಿಕ್ಕಬೇಕಂತೇಳಿ ಈ ಹಗಲಿರುಳು ದುಡಿತಾ ಇದೆ. ಈ ನ್ಯೂ ಇಂಡಿಯಾ ಸಂಸ್ಥೆ ಅನ್ನೋದು ಈ ಇಷ್ಟು ಸ್ಲೋ ಆಗಿ ಅದನ್ನು ಮೂವ್ ಆಗಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ, ಈಗ ನಿಮಗೆ ಗೊತ್ತಿದೆ ಗ್ರಾಹಕರೇ, ಈಗ ಸೋಷಲ್ ಮೀಡಿಯಾ, ಪ್ರತಿಯೊಂದು ವಿಷಯಕ್ಕೆ ಸೋಷಲ್ ಮೀಡಿಯಾ. ಯಾಕಂತ ಹೇಳಿ ನಾವು ಏನಾದರೂ ಮಾಡಿದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಈ ಸೋಷಲ್ ಮೀಡಿಯಾದಲ್ಲಿ ಪ್ರತಿಯೊಂದನ್ನು ವೈರಲ್ ಆಗ್ತಾ ಇರ್ತದೆ. ನಾವು ಏನಾದರೂ ಸ್ಕೀಮ್ ಮಾಡುವಾಗ ಅಡ್ವರ್ಟೈಸ್ಮೆಂಟ್ ಅದನ್ನು ರೂಪಿಸ್ತೇವೆ, ಇಲ್ಲಾಂದರೆ ಯಾರಾದರೂ ಸ್ಟಾರ್ಗಳನ್ನು ಕರ್ಕೊಂಡು ಬಂದು ಏನಾದರೂ ಮಾಡಿಸ್ತೇವೆ, ಇಲ್ಲಾಂದರೆ ಏನಾದರೂ ಒಂದು ಮಾಡಿಸ್ತೇವೆ. ಆದರೆ ನ್ಯೂ ಇಂಡಿಯಾ ಸಂಸ್ಥೆ ಇಷ್ಟ ತನಕ ಒಂದೇ ಒಂದು ಸ್ಟಾರ್ ಆ್ಯಕ್ಟ್ರೆಸ್ಸನ್ನು ಕರ್ಕೊಂಡ್ಬಂದಿಲ್ಲ, ಒಂದೇ ಒಂದು ಅಡ್ವರ್ಟೈಸ್ ಮಾಡಿಲ್ಲ, ಒಂದೇ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಲಿಲ್ಲ, ಒಂದೇ ಒಂದು ಏನಾದರೂ ಮಾಡಲಿಲ್ಲ. ಸತ್ಯ, ಇದು ಸತ್ಯ. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ಏನೋ ಗೊತ್ತಿಲ್ಲ ನನಗೆ. ಯಾಕಂದರೆ ನನಗೇನು ಗೊತ್ತುಂಟ, ನನ್ನ ಗ್ರಾಹಕರ ಮೇಲೆ ವಿಶ್ವಾಸ, ನನ್ನ ಗ್ರಾಹಕರ ಮೇಲೆ ಪ್ರೀತಿ, ನನ್ನ ಗ್ರಾಹಕರ ಮೇಲೆ ನಂಬಿಕೆ. ಇವತ್ತಲ್ಲ ನಾಳೆ ನಾನು ಹೇಗೆ ಅಂತೇಳಿ ನನ್ನ ಗ್ರಾಹಕರಿಗೆ ಗೊತ್ತಿದೆ. ಅದಕ್ಕೋಸ್ಕರ ನನಗೆ ಅದೆಲ್ಲ ಬೇಡ, ಅದರ ಚಿಂತನೆ ಬೇಡ, ಅದರ ಗೋಜಿಗೆ ಹೋಗೋದು ಬೇಡ ಅಂತೇಳಿ ನಾನು ಅದರ ವಿಷಯಕ್ಕೆ ಹೋಗಲೇ ಇಲ್ಲ. ಲೆಕ್ಕದಲ್ಲಿ ಈ 15ನೇ ಸೀಸನ್ಗೆ ಇಷ್ಟು ದೊಡ್ಡ ಕೋಟಿ, 15 ಕೋಟಿ ತನಕ ಬಜೆಟ್ ಇದು ನಾನು ಮಾಡುವಾಗ ನನಗೆ ಐಷಾರಾಮ ಜೀವನದಲ್ಲಿ, ಐಷಾರಾಮ ತನಕ ನಿಮಗೆ ಯಾವ ಸ್ಟೇಜ್ ಪ್ರೋಗ್ರಾಮು, ಬೇರೆ ಯಾವುದು ಅಡ್ವರ್ಟೈಸ್ಮೆಂಟು, ಯಾವ ಸ್ಟಾರ್ ಲೆವೆಲ್ ಕರ್ಕೊಂಡ್ಬಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಇಲ್ಲದ್ರೆ ಪ್ರೋಗ್ರಾಮ್ಸ್ ಮಾಡ್ಬೋದಿತ್ತು. ಆದರೆ ನಾನು ಯಾವುದಕ್ಕೂ ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವು ಪ್ರಮೋಟರಿಗೆ ನನ್ನ ಮೇಲೆ ಬೇಜಾರು ಆಗಿರ್ಬೋದು. ಯಾಕಂತ ಹೇಳಿದರೆ ಈಗ ಯಾವುದು ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಒಂದು ವಾಟ್ಸಪ್ಪಲ್ಲಿ ಬಂದರೆ, ಒಂದು ಫೇಸ್ಬುಕ್ಕಲ್ಲಿ ಬಂದರೆ ಅದು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಆಗಿ ಹೋಗುತ್ತೆ. ಆದರೆ ನಾನು ಯಾವುದಕ್ಕೂ ಮಾಡಲಿಲ್ಲ, ಅದು ಯಾವುದಕ್ಕೂ ತಲೆ ಕೊಡಲಿಕ್ಕೂ ಹೋಗಲಿಲ್ಲ. ನನಗೆ ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ ನನ್ನ ಗ್ರಾಹಕರ ಮೇಲೆ. ಯಾಕಂತ ಹೇಳಿದರೆ ನ್ಯೂ ಇಂಡಿಯಾ ಸ್ಕೀಮ್ ಅಂತ ಹೇಳಿದರೆ ಅದು ಗ್ರಾಹಕರ, ಬಡವರ, ನಿರ್ಗತಿಕರ, ಅಸಹಾಯಕರ ಒಂದು ದಣಿಯಾಗಿರುತ್ತೆ. ಅದು ಅಷ್ಟು ಗಟ್ಟಿಯಾಗಿ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನ್ಯೂ ಇಂಡಿಯಾ ಸ್ಕೀಮಲ್ಲಿ ಪ್ರತಿಯೊಂದು ಸ್ಕೀಮಲ್ಲಿ ಗ್ರಾಹಕರಿಗೆ ಲಾಭ ಇದೆ, ನಷ್ಟಕ್ಕಿಂತ ಲಾಭ ಇದೆ. ಯಾವ ಸ್ಕೀಮಿಗಿಂತಲೂ ನ್ಯೂ ಇಂಡಿಯಾ ಸ್ಕೀಮನ್ನು ಅಷ್ಟು ಗಟ್ಟಿಯಾಗಿ ನಾನು ಹೇಳಲಿಕ್ಕೆ ಮೂಲ ಕಾರಣ, ಯಾವುದಾದ್ರೂ ಲಾಭ ಸಿಕ್ಕಬೇಕು. ನಾವು ಲಾಭ ಸಿಕ್ಕಿದರೆ ಮಾತ್ರ ನಮಗೆ ಇನ್ನೇನಾದರೂ ಇನ್ವೆಸ್ಟ್ಮೆಂಟ ಅಲ್ಲ ಇನ್ನೇನಾದರೂ ಪ್ಲ್ಯಾನ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಈಗ ನಾವು ಇವತ್ತು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೇವೆ, ಇವತ್ತು ನಮಗೆ ಸ್ವಲ್ಪ ಲಾಭ ಜಾಸ್ತಿ ಸಿಗ್ತದೆ, ನಮ್ಮ ಮನಸ್ಸಲ್ಲಿ ಇವತ್ತು ರಾತ್ರಿ ಮತ್ತೊಂದು ಯೋಚನೆ ಬರುತ್ತೆ, ನಾಳೆ ಇನ್ನೂ ಸ್ವಲ್ಪ ಹಣ ಜಾಸ್ತಿ ಹಾಕುವ, ಇನ್ನೂ ಇದಕ್ಕಿಂತ ಡಬಲ್ ಲಾಭ ಬರುತ್ತೆ ಅಂತೇಳಿ ನಾವು ಯೋಚನೆ ಮಾಡಿ, ರಾತ್ರಿ ಯೋಚನೆ ಮಾಡಿ, ಬೆಳಿಗ್ಗೆ ಅದಕ್ಕೆ ಡಬಲ್ ಹಣ ಹಾಕಿ ಅದನ್ನು ಏನಾದರೂ ಇನ್ನೊಂದು ಡಬಲ್ ಮಾಡೋ ಪ್ಲ್ಯಾನಲ್ಲಿ ಇರ್ತೇವೆ. ಅದು ನಮ್ಮ ಪ್ಲ್ಯಾನ್ ಆಗಿತ್ತು. ಅದಕ್ಕೋಸ್ಕರ ನ್ಯೂ ಇಂಡಿಯಾನು ಅದೇ ಥರ. ನ್ಯೂ ಇಂಡಿಯಾದಲ್ಲಿ ಯಾರಾದರೂ ಸೇರಿದರೆ, ಯಾರಾದರೂ ಗ್ರಾಹಕರಾದರೆ ಅವ್ರಿಗೆ ಏನಾದರೂ ಒಂದು ಲಾಭ ಆಗಬೇಕು, ಏನಾದರೂ ಒಂದು ಸಿಕ್ಕಬೇಕು, ಏನಾದರೂ ಒಂದು ಆಗಬೇಕಂತೇಳಿ ಈ ನ್ಯೂ ಇಂಡಿಯಾ ನಿಮ್ಮ ಮುಂದೆ ಬಂದು ನಿಂತಿದೆ. ಈ ನ್ಯೂ ಇಂಡಿಯಾ ಸ್ಕೀಮಿನ ಪ್ರಥಮ ಡ್ರಾದಲ್ಲಿ 100 ಜನರಿಗೆ 2,000 ರೂಪಾಯಿಗೆ ಫ್ರೀ ಡ್ರಾ ಇದೆ. ಈ ಫ್ರೀ ಡ್ರಾ ಅಂತ ಹೇಳಿದರೆ ಈ 15 ತಾರೀಕಿನ ಮುಂಚೆ ಹಣ ಯಾರೆಲ್ಲ ಪಾವತಿಸಿದ್ದಾರೆ, ಹಣ ಯಾರೆಲ್ಲ ನಮ್ಮ ನ್ಯೂ ಇಂಡಿಯಾ ಆಫೀಸಿಗೆ ಕಟ್ಟಿದ್ದಾರೆ, ಯಾರ್ದೆಲ್ಲ ಹಣ ಬಂದಿದೆ ಅವ್ರದ್ದು ಕಾಯಿನನ್ನು ನಾವು ಫಸ್ಟಿಗೆ ಪ್ರಥಮವಾಗಿ ಈ ಡ್ರಾ ಬಾಕ್ಸಲ್ಲಿ ಹಾಕಿ ಆ 100 ಕಾಯಿನನ್ನು ನಾವು ತೆಗಿತೇವೆ. ಆ 100 ಕಾಯಿನ್ ತೆಗೆದ್ರಲ್ಲಿ ಅದು ಯಾರಿಗೆಲ್ಲ ಬಂದಿದೆ ಅವರಿಗೆ ಒಬ್ಬೊಬ್ಬರಿಗೆ 2,000 ರೂಪಾಯಿದಂತೆ, ಒಬ್ಬರಿಗೆ 2,000 ರೂಪಾಯಿ ಅಂತ ಸಿಗ್ತದೆ. ಈ 100 ಡ್ರಾ ಮುಗಿದ ಮೇಲೆ 50 ಜನರಿಗೆ 50,000, 10 ಜನರಿಗೆ 1,00,000 ಗೋಲ್ಡ್ 5 ಜನರಿಗೆ, ನೆಕ್ಸೋ ಟಾಟಾ ನೆಕ್ಸೋ ಕಾರ್ 1 ಜನರಿಗೆ, ಮತ್ತು ರಾಕ್ಸ್ ತಾರ್ ಒಬ್ಬರಿಗೆ, ಮತ್ತು 2 BHK ಫ್ಲ್ಯಾಟ್ ಒಬ್ಬರಿಗೆ. ಇವತ್ತು ಈ ಡ್ರಾ ನಡೀಲೇ ಇದೆ. ಈ ಎಲ್ಲ ಡ್ರಾನ ಇನ್ನೊಂದು 10-15 ನಿಮಿಷದಲ್ಲಿ ನಡೆಸುವ ಯೋಚನೆ ಮಾಡಿದ್ದೇನೆ. ಇನ್ನು ಈ ಮೈನ್ ಡ್ರಾ ಬಂದವರು, ಇಂದು ಈ ಕ್ಯಾಶ್ ಬಂದವರಿಗೆ, ಗೋಲ್ಡ್ ಬಂದವರಿಗೆ, ಕಾರ್ ಬಂದವರಿಗೆ, ಇವರಿಗೆಲ್ರಿಗೂ ಈ ಡ್ರಾ ಇವತ್ತು ಆದ ಕೂಡಲೇ ಎಲ್ರಿಗೂ ಈ ಡ್ರಾನ 5 ದಿವಸ ಬಿಟ್ಟು ಸಿಗ್ತದೆ. ಈ ಗೋಲ್ಡ್ ಆಗಲಿ, ಈ ಕ್ಯಾಶ್ ಆಗಲಿ, ಈ ಕಾರ್ ಆಗಲಿ, ಎಲ್ರಿಗೂ 5 ದಿವಸ ಟೈಮ್ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿ, ಕೆಲವು ಗ್ರಾಹಕರು ದೂರದವರು ಇರ್ತಾರೆ. ಈಗ ನನ್ನ ಪ್ರಕಾರ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ನ್ಯೂ ಇಂಡಿಯಾ ಸಂಸ್ಥೆ ಗಟ್ಟಿಯಾಗಿ ನೆಲೆದಿರಿದೆ.
ಒಬ್ಬರಿಗೆ ಮಹಾರಾಷ್ಟ್ರದವರಿಗೆ ಬಂತು, ಒಬ್ಬರಿಗೆ ಗೋವಾದವರಿಗೆ ಒಬ್ಬರಿಗೆ ಬಂತು, ಇಲ್ಲಾಂದರೆ ಕೇರಳದವರು ಒಬ್ಬರಿಗೆ ಬಂತು, ಇಲ್ಲಾಂದರೆ ತಮಿಳ್ನಾಡು ಒಬ್ಬರಿಗೆ ಬಂತು. ದೂರದಲ್ಲಿರ್ತಾರೆ. ಈಗ ಕಾರ್ ಬಂದವರ ಗೋಲ್ಡ್ ಬರುತ್ತಾ ಯಾವುದು, ಅದಕ್ಕಾಗಿ ಗ್ರಾಹಕರು ಕೆಲವರು ದೂರದಲ್ಲಿರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ, ಗ್ರಾಹಕರೇ ಬರಬೇಕು. ಈಗ ಇಷ್ಟು ಸಾವಿರ ಕಾಯಿನ್ ಇರ್ತದೆ, ಇಷ್ಟು ಸಾವಿರ ಕಾಯಿನ್ ಇರುವಾಗ ಆ ಡ್ರಾ ಬಂದದ್ದಾದರೂ ಅದೃಷ್ಟ. ಆ ಅದೃಷ್ಟದಲ್ಲಿ ಆ ಅದೃಷ್ಟ ಮುಖ ನಾನು ನೋಡಬೇಕು. ಆ ಅದೃಷ್ಟ ಯಾರಿಗೆ ಬರುತ್ತೆ, ಆ ಅದೃಷ್ಟ ಯಾರು, ಅವರ ಮುಖ ನಾನು ನೋಡಬೇಕು ಒಮ್ಮೆ. ಅದಕ್ಕೋಸ್ಕರ ಅವರು ಬರಬೇಕು. 5 ದಿವಸ ಬಿಟ್ಟು ಕರೆಕ್ಟ್ ಕೇಳಿ ಗ್ರಾಹಕರೇ, ಪ್ರಮೋಟರ್ಗಳೇ, ಇವತ್ತು ಡ್ರಾ ಆಗಿರುವ ಈ ಕಾರು, 2 ಕಾರು ಮತ್ತು ಗೋಲ್ಡು ಮತ್ತು ಕ್ಯಾಶ್ 2,000 ರೂಪಾಯಿ ಇದೆಯಲ್ಲ, ಅದು ನಾಳೆಯಿಂದ ನಿಮಗೆ ಅದು ಪ್ರಮೋಟರ್ಗಳಿಗೆ ಕೊಡ್ತೇವೆ, ಇಲ್ಲಾಂದರೆ ಡೈರೆಕ್ಟ್ ಬೇಕಾದರೆ ಡೈರೆಕ್ಟ್ ಆಗ್ತದೆ, ಅದು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈ 2,000 ರೂಪಾಯಿ ಇದೆಯಲ್ಲ, ಅದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೇವೆ ಕೊಡಲಿಕ್ಕೆ. ಅದು ಗೂಗಲ್ ಪೇನೋ ಫೋನ್ಪೇನೋ ಏನಾದರೂ ಮಾಡ್ತೇವೆ, ಇಲ್ಲಾಂದರೆ ಯಾರು ಪ್ರಮೋಟರ್ಗಳಿದ್ದಾರೆ ಅವರಿಗೆ ಏನೋ ನೋಡಿ ಅದನ್ನು ಅವ್ರ ಹತ್ರ ಕೊಡ್ತೇವೆ, ಏನಾದರೂ ಮಾಡ್ತೇವೆ. ಈ ಮೈನ್ ಡ್ರಾ ಇದೆಯಲ್ಲ, ಕ್ಯಾಶ್ ಮತ್ತು ಗೋಲ್ಡ್ ಮತ್ತು 2 ಕಾರ್ ಇದೆಯಲ್ಲ, ಅದನ್ನು 5 ದಿವಸ ಬಿಟ್ಟು, ಡ್ರಾ ಮುಗಿದು ಇವತ್ತಿಂದ 5 ದಿವಸ ಬಿಟ್ಟು ಯಾರೆಲ್ಲ ಗ್ರಾಹಕರು ಬಂದಿದ್ದಾರೆ, ಯಾರಿಗೆ ಡ್ರಾ ಬಂದಿದೆ ಅವರೇ ಬಂದು ಆ ಡ್ರಾನ ಸ್ವೀಕರಿಸಬೇಕು. ಅದು ನನಗೆ ತುಂಬ ಖುಷಿ, ಹೆಮ್ಮೆ. ಯಾಕಂತ ಹೇಳಿದ್ರೆ ಆ ಅದೃಷ್ಟವಂತರ ಮುಖ ನಾನೊಮ್ಮೆ ನೋಡಬೇಕು. ನನಗೂ ಅದೃಷ್ಟ ಏನಾದರೂ ಕುಲಾಯಿಸುವ ಅಂತ ನೋಡುವ, ಅದಕ್ಕೋಸ್ಕರ ಅವರ ಮುಖ ನಾನು ನೋಡಬೇಕು. ಅದಕ್ಕೋಸ್ಕರ ಆ ಡ್ರಾ ಬಂದವರಿಗೆ 5 ದಿವಸ ಬಿಟ್ಟು ಈ ಕಾರು ಮತ್ತು ಗೋಲ್ಡ್ ಕ್ಯಾಶನ್ನು ವಿತರಿಸಲಾಗ್ತದೆ. ಇದನ್ನು ದಯವಿಟ್ಟು ಸ್ವಲ್ಪ ಗಮನ ಇಟ್ಟು ಪ್ರಮೋಟರ್ಗಳು ಮತ್ತು ಗ್ರಾಹಕರು ಕೇಳಬೇಕು. ಮತ್ತು 2,000 ರೂಪಾಯಿ ಅದು ನಾಳೆಯಿಂದನೇ ಅದು ಅವರವರ ಗೂಗಲ್ ಪೇಗ ಏನಾದರೂ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೇವೆ. ಇನ್ನು ಈ 2 BHK ಫ್ಲ್ಯಾಟ್ ಇದು ವಿಷಯ, ಅದು ಹೋದ ತಿಂಗಳು ನಾನು ಫ್ರೀ ಡ್ರಾದಲ್ಲಿ ನಿಮ್ಗೆ ಎಲ್ರಿಗೂ ಹೇಳಿದ್ದೇನೆ. ಅದನ್ನು ಮತ್ತೊಮ್ಮೆ ನಾನು ಅದನ್ನು ಈಗ ದೃಢಪಡಿಸ್ತಾ ಇದ್ದೇನೆ. ಈ 2 BHK ಫ್ಲ್ಯಾಟ್ ಇದೆಯಲ್ಲ, ಆ ಬಂದ ಗ್ರಾಹಕರನ್ನು ನಾವು ಕರೆದು ಅವರಿಗೊಂದು ಚಾವಿ ಕೊಟ್ಟು ಅವರದ್ದು ಫೋಟೋ ತೆಗೆದು ಅವರದ್ದು ಕಾರ್ಡ್ ನಂಬರ್ ಮತ್ತು ಅವ್ರದ್ದು ಹೆಸರೆಲ್ಲ ಬರೆದು ಮೆನ್ಷನ್ ಮಾಡಿ ನಾವು ಇಲ್ಲಿ ಕಳಿಸ್ತೇವೆ ಅವ್ರನ್ನ. ಅವರಿಗೆ ಫ್ಲ್ಯಾಟ್ ಕೊಡೋದು ಮಾತ್ರ ಕೊನೆಯಲ್ಲಿ. ಅದು ಮೊನ್ನೆ ನಾನು ಫ್ರೀ ಡ್ರಾದಲ್ಲಿ ಹೇಳಿದ್ದೇನೆ, ಇವತ್ತು ಅದನ್ನು ನಾನು ಪುನರುಚಿಸ್ತಾ ಇದ್ದೇನೆ. ಫ್ಲ್ಯಾಟ್ ಸಿಕ್ಕೋದು ಕೊನೆಯಲ್ಲಿ. ಮತ್ತು ನಿರ್ಗತಿಕರಿಗೆ ನಾನು 3 ಫ್ಲ್ಯಾಟ್ ಹೇಳಿದ್ದೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ. ಆ ಫ್ಲ್ಯಾಟನ್ನು ಅವರವರ ಪ್ರಮೋಟರ್ಗಳು, ಈಗ ಯಾರೆಲ್ಲ ಪ್ರಮೋಟರ್ಗಳಿದ್ದಾರೆ, ಯಾರೆಲ್ಲ ಏಜೆಂಟ್ಗಳಿದ್ದಾರೆ, ಅವ್ರು ನೀವು ಅರ್ಜಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬಂದರೆ ನಮಗೆ ಯಾರ್ದು ಅರ್ಜಿ ಯಾರ್ದು ಅಂತೇಳಿ ಗೊತ್ತಾಗಲ್ಲ, ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ. ನೀವು ಅವ್ರದ್ದು ಅರ್ಜಿಯೆಲ್ಲ ತಗೊಳ್ಳಿ, ಯಾರ್ಯಾರು ಏನೇಂತೇಳಿ, ಅದು ಏನೆಲ್ಲ ಬೇಕಂತೇಳಿ ನಾನು ನಿಮಗೆ ಹೇಳ್ತೀನಿ ವಿಸ್ತಾರವಾಗಿ. ಅವ್ರ ಹತ್ರ ತಗೊಳ್ಳಿ. ನೀವು ತಗೊಂಡು ಈ ಕಂಪೆನಿಗೆ ನೀವು ಮುಟ್ಟಿಸಬೇಕು. ನಿವಿಂಡೆ ಕಂಪೆನಿಗೆ ನೀವು ಮುಟ್ಟಿಸುವ ಕೆಲಸ ನಿಮ್ಮದಾಗಿರುತ್ತೆ. ಪ್ರಮೋಟರ್ಗಳು ಯಾರೆಲ್ಲ ಅಸಹಾಯಕರು, ಯಾರೆಲ್ಲ ನಿರ್ಗತಿಕರಿಗೆ ನಾನು 3 ಫ್ಲ್ಯಾಟ್ ಇಟ್ಟಿದ್ದೇನೆ, ಅದರ ಅರ್ಜಿ ಏನೆಲ್ಲ ಬೇಕಂತ ನಾನು ಹೇಳ್ತೀನಿ ನಿಮಗೆ. ಆ ಅರ್ಜಿನ ನೀವು ತಗೊಂಡು ನೀವು ಮುಟ್ಟಿಸ್ಬೇಕು ಕಂಪೆನಿಗೆ. ಯಾಕಂತ ಹೇಳಿದರೆ ಈಗ ಒಬ್ಬೊಬ್ಬರು ಅಸಹಾಯಕರು, ನಿರ್ಗತಿಕರು ತುಂಬ ದೂರದಿಂದ ಬರ್ತಾರೆ. ಕುಂದಾಪುರದಿಂದನೋ, ಮಡಿಕೇರಿಯಿಂದನೋ, ಅಲ್ಲಿ ಶೃಂಗೇರಿಯಿಂದನೋ, ಇಲ್ಲ ಕೊಪ್ಪದಿಂದನೋ, ಈ ಕಡೆಯಿಂದೆಲ್ಲ ಬರ್ತಾರೆ. ಅವರು ಸುಮ್ಮನೆ ಅದಕ್ಕೋಸ್ಕರ ಹಣ ವೇಸ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡಿ ಇಲ್ಲಿ ಬರೋದು ಬೇಡ. ಅದಕ್ಕೋಸ್ಕರ ಪ್ರಮೋಟರ್ಗಳು ಯಾರಲ್ಲಿದ್ದಾರೆ ಅವರೇ ತಗೊಳ್ಳಿ ಅದರ ಅರ್ಜಿ, ಅವ್ರ ಹತ್ರನೇ ವಿಚಾರಿಸಿ ಅವರೇ ತಗೊಳ್ಳಿ, ಅವರೇ ನಮ್ಮ ಕಂಪೆನಿಗೆ ಮುಟ್ಟಿಸಿದ್ರೆ ಆಯಿತು. ಮತ್ತು ಇವತ್ತು ನಿಮ್ಮ ಹತ್ರ 3 ದಿವಸ ಲೇಟ್ ಆದಕ್ಕೆ ನಾನು ಎಲ್ಲ ಗ್ರಾಹಕರ ಹತ್ರ ಮತ್ತು ಪ್ರಮೋಟರ್ಗಳ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿ ನಾವು 25ಕ್ಕೆ ಮಾಡುವ ಡ್ರಾವನ್ನು 28ಕ್ಕೆ ಮಾಡಿದ್ದೇವೆ. ಇನ್ನು ಬರುವ ತಿಂಗಳು 25ಕ್ಕೆ ಡ್ರಾ. ಇನ್ನು ಬರುವ ತಿಂಗಳು ಯಾವ ಕಾರಣಕ್ಕೂ ಲೇಟ್ ಆಗೋದಿಲ್ಲ. ಇದು ಇವತ್ತೇ ದೃಢಪಡಿಸ್ತಾ ಇದ್ದೇನೆ. ಬರುವ ತಿಂಗಳು 25 ತಾರೀಕಿಗೆ ಡ್ರಾ. ಇವತ್ತು ಫಸ್ಟ್ ಡ್ರಾ, ಪ್ರಥಮ ಡ್ರಾ ಆಗಿರೋದ್ರಿಂದ ಮಾತ್ರ 3 ದಿವಸ ಲೇಟ್ ಮಾಡಿ ಇಟ್ಟಿದ್ದೇನೆ. ಬರುವ ತಿಂಗಳು 28ಕ್ಕೆ ಡ್ರಾ ಆಗುತ್ತೆ. ಮತ್ತು ಇನ್ನೊಂದು ವಿಷಯ, ನ್ಯೂ ಇಂಡಿಯಾ ಸೇವಿಂಗ್ ಸ್ಕೀಮಿನ ಅದೃಷ್ಟವಂತರು ಇನ್ನೇನೋ ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಯಾರಂತೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಅದೃಷ್ಟ ಬಂದವರು ಮಿಕ್ಕಿದವರಿಗೆ ಬೇಸರ ಮಾಡೋದು ಅಲ್ಲ, ಬೇಜಾರು ಮಾಡಲಿಕ್ಕಿಲ್ಲ. ಅದೃಷ್ಟ ಎಲ್ರಿಗೂ ಇರುತ್ತೆ, ಎಲ್ಲರೂ ಅದೃಷ್ಟವಂತರೇ. ಯಾರು ಇಲ್ಲಿ ನತದೃಷ್ಟರು ಯಾರೂ ಇಲ್ಲ, ಎಲ್ಲರೂ ಅದೃಷ್ಟವಂತರೇ. ಅದೃಷ್ಟ ಅನ್ನೋದು ಒಮ್ಮೊಮ್ಮೆ ನಮ್ಮ ಟೈಮಿಗೆ, ನಮ್ಮ ಸಂದರ್ಭಕ್ಕೆ ಒಮ್ಮೊಮ್ಮೆ ಕೈ ಕೊಡುತ್ತೆ. ನಮ್ಮ ಟೈಮಿಗೆ, ನಮ್ಮ ಸಂದರ್ಭಕ್ಕೆ ಒಮ್ಮೊಮ್ಮೆ ಕೈ ಕೊಡುತ್ತೆ. ನಾವು ಅದೃಷ್ಟವಂತರಾದರೆ ನಮ್ಮನ್ನು ಜನ ಹೊಗಳ್ತಾರೆ, ನಾವು ನತದೃಷ್ಟರಾದರೆ ನಮ್ಮನ್ನು ಜನ ಹೊಗಳಲ್ಲ. ಯಾಕಂತ ಹೇಳಿದರೆ ಅದೃಷ್ಟ, ನತದೃಷ್ಟ ಈ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇರೋದು ಒಂದು ಸ್ಪೆಲ್ಲಿಂಗ್ ಮಾತ್ರ. ಅದಕ್ಕೋಸ್ಕರ ಅದೃಷ್ಟ ಅನ್ನೋದು ಎಲ್ರಿಗೂ ಇರುತ್ತೆ, ಯಾರಿಗೂ ಬೇಜಾರು ಮಾಡಬೇಕಂತಲ್ಲ. ಇಷ್ಟು ಡ್ರಾ ಇಟ್ಟಿದ್ದೇನೆ. ಅದೃಷ್ಟ ಅನ್ನೋದು ಯಾರಿಗೂ ಯಾವಾಗ ಯಾವ ಸಂದರ್ಭದಲ್ಲಿ ಏನಂತೇಳಿ ಗೊತ್ತಾಗಲ್ಲ. ನಿಮಗೆ ಒಂದು ವಿಷಯ ನಾನು ಹೇಳ್ತೀನಿ ಗ್ರಾಹಕರೇ, ನಮ್ಮ ಮನಸ್ಸಿನ ಒಳಗಿರೋ ನೋವು, ನಮ್ಮ ಮನಸ್ಸಿನ ಒಳಗಿರುವ ಬೇಜಾರು, ನಮ್ಮ ಮನಸ್ಸಿನ ಒಳಗಿರೋ ಪ್ರತಿಯೊಂದು ನಿಗೂಢತೆ ದೇವರಿಗೆ ಗೊತ್ತಿರುತ್ತೆ. ಆ ದೇವರಿಗೆ ಗೊತ್ತಿರುವಾಗ ಆ ಸಂದರ್ಭದಲ್ಲಿ, ಆ ಟೈಮಲ್ಲಿ ನಮ್ಮ ಅದೃಷ್ಟ ನಮಗೆ ಕೈ ಹಿಡಿತದೆ. ಇದೊಂದು 2-3 ಸಲ ನನಗೂ ಆಗಿದೆ. ಆ ಅನುಭವನ ನಾನು ನಿಮಗೇನೆ ಹೇಳ್ತಾ ಇದ್ದೇನೆ.
ಯಾಕಂತ ಹೇಳಿದ್ರೆ ಅದೃಷ್ಟ ಅನ್ನೋದು ದೇವರಿಗೆ ಗೊತ್ತಿರುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವು ಯಾವ ಚಿಂತೆಯಲ್ಲಿದ್ದೀರಾ, ನೀವು ಯಾವ ಬೇಜಾರಲ್ಲಿದ್ದೀರಾ, ಯಾವ ನೋವಲ್ಲಿದ್ದೀರಾ, ಯಾವ ಕಷ್ಟದಲ್ಲಿದ್ದೀರಾ ಅಂತೇಳಿ ದೇವರಿಗೆ ಗೊತ್ತಿರುತ್ತೆ. ಆ ದೇವರಿಗೆ ಗೊತ್ತಿರುತ್ತೆ. ಈಗ ನೀವೆಲ್ಲ ಇಲ್ಲಿ ಬಂದು ಕೂತಿದ್ದೀರಾ, ನಿಮ್ಮ ಮನಸ್ಸಿನ ನೋವು, ನಿಮ್ಮ ಮನಸ್ಸಿನ ಬೇಜಾರು, ನಿಮ್ಮ ಮನಸ್ಸಲ್ಲಿರುವ ಪ್ರತಿಯೊಂದು ನಿಗೂಢತೆ ಎಲ್ಲ ಗೊತ್ತಿರೋದು ದೇವರಿಗೆ ಮಾತ್ರ. ಇದು ನಮ್ಗೆ ಯಾರು ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ಈ ಅದೃಷ್ಟ ಅನ್ನೋದು ಯಾವಾಗ ನಮ್ಮ ಕೈ ಹಿಡಿತೆ ಅಂತ ಹೇಳೋಕ್ಕಾಗಲ್ಲ. ಈ 1,1851 ಡ್ರಾ ಇದೆ. ಈ ಡ್ರಾದಲ್ಲಿ ನೀವೆಲ್ಲರೂ ಅದೃಷ್ಟವಾಗಿರಿ. ಮತ್ತು ಒಂದು ವೇಳೆ ನಿಮಗೆ ಡ್ರಾ ಬಂದಿಲ್ಲ ಅಂತ ಹೇಳಿದ್ರು ನೀವು ನತದೃಷ್ಟರಂತಾಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ 2,000 ಜಾಸ್ತಿ ಸಿಕ್ಕತ್ತೆ, ಅದು ಅದೃಷ್ಟವಂತರು. 16ಕ್ಕೆ 2,000 ಸೇರಿಸಿ 18,000 ಕೊಡೋದು, ಅದು ಅದೃಷ್ಟವಂತರು. ಅದಕ್ಕೋಸ್ಕರ ಅದು ಅದೃಷ್ಟವಂತರಾಗಿರ್ತಾರೆ. ಎಲ್ಲರೂ ಗ್ರಾಹಕರು ನಮ್ಮ ಈ ನ್ಯೂ ಇಂಡಿಯಾ ಸ್ಕೀಮಿನ ಮೇಲೆ, ಈ ನ್ಯೂ ಇಂಡಿಯಾ ಸಂಸ್ಥೆ ಮೇಲೆ ಹಾಗೂ ನ್ಯೂ ಇಂಡಿಯಾ ನನ್ನ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಸೇರಿದ್ದೀರಾ. ಅದಕ್ಕೆ ಎಲ್ರಿಗೂ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಇನ್ನು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಲ್ಲ. ಇನ್ನು ನಮ್ಮ ನಿರೂಪಕರಾಗಿರುವ ಇವತ್ತು ಹೊಸಬರು ನಮ್ಮ ನಿರೂಪಕರು ನನ್ನ ಗೆಳೆಯ ಆಗಿರುವ ಶಮಣ್ಣ ಅವರಿಗೆ ನಾನು ನನ್ನ ಕೋಡಿಯಮ್ಮಣ್ಣ ಬಿಟ್ಟುಕೊಡ್ತಾ ಇದ್ದೇನೆ. ಗ್ರಾಹಕರೇ, ಧನ್ಯವಾದಗಳು ಅಶ್ರಫ್ ಸರ್. ಒಂದು ಸುದೀರ್ಘವಾದಂಥ ವಿವರಣೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಾಯಿನ್ಗಳನ್ನು ನಿಮ್ಮೆಲ್ಲ ಕಾಯಿನ್ಗಳು ಈಗಾಗಲೇ ಸುಸಜ್ಜಿತವಾಗಿ ಇಟ್ಟಿದ್ದಾರೆ. ಅದನ್ನು ತೋರಿಸಲಿಕ್ಕೆ ಈಗ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತಾ ಇದ್ದಾರೆ. ನಿಮ್ಮೆಲ್ಲ ಕಾಯಿನ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಲೈವ್ ಆಗಿ ಈ ಒಂದು ಕಾಯಿನನ್ನು ತೋರಿಸುವಂಥ ಕಾರ್ಯಕ್ರಮ ಬಿದ್ರಾ ಮೀಡಿಯಾದ ವ್ಯವಸ್ಥಾಪಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಜನರ ಕನಸಿನ ಡ್ರಾಗಳ ಸಮಯ ಬಂದೇ ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಗೊತ್ತಿದೆ ನಮಗೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವರವರ ಕನಸನ್ನು ನನಸು ಮಾಡಲಿಕ್ಕೋಸ್ಕರನೇ ಈ ಒಂದು ಸ್ಕೀಮಲ್ಲಿ ಜಾಯ್ನ್ ಆಗಿರುವಂಥದ್ದು. ಸೊ ಹಾಗಾಗಿ ಪ್ರೀಮಿಯಂ ಸೇವಿಂಗ್ಸ್ ಪ್ಲ್ಯಾನ್ ಏನಿದೆ, ಇದರ ಪ್ರಥಮ ಡ್ರಾ ಬಹಳ ಸರಿಸುಮಾರು 3-3.5 ತಿಂಗಳಿಂದ ನಾವು ಕಾಯ್ತಾ ಬಂದಿರುವಂಥ ದಿನ ಇವತ್ತು. ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ದರು. ನಾವು ಕೂಡ ಕಾಯ್ತಾ ಇದ್ದೆವು ಕೂಡ. ಬಹಳ ವರ್ಷಗಳಿಂದ ನಡೀತಾ ಬರುವಂಥ ಈ ಒಂದು ಕಾರ್ಯಕ್ರಮ ಇಲ್ಲಿ ಸರಿಸುಮಾರು 12 ವರ್ಷಗಳಿಂದ ಈ ಒಂದು ಸಂಸ್ಥೆ ಬಂದಿದೆ. ಅದರಲ್ಲಿ ಇವಾಗ 15ನೇ ಆವೃತ್ತಿ ಅಂದರೆ 15 ಕೋಟಿ ರೂಪಾಯಿಗಳ ಬಹುಮಾನಗಳನ್ನಿಟ್ಟು ಈ ಒಂದು ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದೆ. ಈಗಾಗಲೇ ನಾವು ಕಳೆದ 12 ವರ್ಷಗಳಲ್ಲಿ ಏನು ಸದಸ್ಯತನವನ್ನು ಮಾಡ್ಕೊಂಡು ಬಂದಿದ್ದೇವೋ ಅದಕ್ಕಿಂತ ದುಪ್ಪಟ್ಟು ಸದಸ್ಯತನ ಈ ಒಂದು 15ನೇ ಆವೃತ್ತಿಯಲ್ಲಿ ಆಗಿರುತ್ತದೆ. ಸರಿಸುಮಾರು 38 ಸದಸ್ಯತನ ಈ ಒಂದು ಸೀಸನಲ್ಲಿ ಆಗಿರುತ್ತದೆ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಟೋಕನನ್ನು ತೋರಿಸ್ತಾ ಇದ್ದಾರೆ ಬಿದ್ರಾ ಮೀಡಿಯಾದ ಮೂಲಕ. ಸರಿಯಾಗಿ ನೀವು ನಿಮ್ಮ ಸ್ಕ್ರೀನಲ್ಲಿ ಗಮನಿಸಿ, ನಿಮ್ಮ ಟೋಕನ್ಗಳು ಇವೆಯಾ ಎಂಬುದನ್ನು ನೀವು ಗಮನಿಸಬಹುದು. ಸಂಪೂರ್ಣ ಪಾರದರ್ಶಕತೆಯಿಂದ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಕಳೆದ 12 ವರ್ಷಗಳಿಂದ ಸಂಪೂರ್ಣವಾಗಿ ಗ್ರಾಹಕರ ಮನವನ್ನು ಗೆದ್ದಂಥ ಒಂದು ಸಂಸ್ಥೆ ನ್ಯೂ ಇಂಡಿಯಾ 15ನೇ ಆವೃತ್ತಿಯನ್ನು ಈಗ ಡ್ರಾವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮ ಡ್ರಾದ ಟೋಕನನ್ನು ತೋರಿಸ್ತಾ ಇದ್ದಾರೆ. ಸುಸಜ್ಜಿತವಾಗಿ ವ್ಯವಸ್ಥೆಗೊಂಡಿರುತ್ತದೆ ಈ ಒಂದು ಡ್ರಾದ ಟೋಕನ್ಗಳು. ಗ್ರಾಹಕ ಮಿತ್ರರಿಗೆ ಪಾರದರ್ಶಕತೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಈ ಒಂದು ಕಾಯಿನ್ನ ತೋರಿಸುವಿಕೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರ ಕಾಯಿನ್ ಕೂಡ ಇಲ್ಲಿ ನಾವು ಸುಸಜ್ಜಿತವಾಗಿ ಅಳವಡಿಸಿದ್ದೇವೆ.
ಹಾಗೆ ಅದನ್ನು ನೀವು ನೋಡ್ತಾ ಇದ್ದೀರಿ ಕೂಡ. ಪ್ರತಿಯೊಬ್ಬರಿಗೂ ಕೂಡ ಕಾಯಿನನ್ನು ನೋಡಲಿಕ್ಕೆ ಅವಕಾಶ ಇರುವುದರಿಂದಾಗಿ ಸ್ವಲ್ಪ ನಿಧಾನವಾಗಿ ನಾವು ಸ್ಕ್ರೀನನ್ನು ಪ್ಲೇ ಮಾಡ್ತಾ ಇದ್ದೇವೆ. ಸರಿಸುಮಾರು 38,000ಕ್ಕಿಂತಲೂ ಹೆಚ್ಚು ಟೋಕನ್ಗಳು ನಾವಿಲ್ಲಿ ವ್ಯವಸ್ಥಿತವಾಗಿ ಇಟ್ಟಿದ್ದೇವೆ. ಸೊ ಅಷ್ಟೊಂದು ಗ್ರಾಹಕರ ಸಹಕಾರ ಕೂಡ, ಅದರ ಜೊತೆಗೆ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಏಜೆಂಟ್ ಪಾರ್ಟ್ನರ್ಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ನ್ಯೂ ಇಂಡಿಯಾ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೆ ಸಹಕರಿಸಿದಂಥ ಎಲ್ಲ ಏಜೆಂಟ್ರುಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಒಂದು ಎರಡು ಮೂರು ನಾಲ್ಕು ಅಂಜಿಂತ ಅದ್ರೊಂದು ಕೊಟ್ಬಿಟ್ಟಾರ ಅಲ್ಲಿ ಓಕಲ್ಲ ಇದ್ರ ಅಂಜಾನಲ್ಲಿ ಒಂದೇ ಪ್ರೀಮಿಯಂ ಸೇವಿಂಗ್ಸ್ ಪ್ಲ್ಯಾನ್ನ ಈ ಒಂದು ಯೋಜನೆಯಲ್ಲಿ ಸುಮಾರು 25 ಫ್ಲ್ಯಾಟ್ಗಳು, 29 ಕಾರ್ಗಳು, 10 ಐಫೋನ್ಗಳು, 77 ಲಕ್ಷ ರೂಪಾಯಿಯಷ್ಟು ಮೌಲ್ಯದ ನಗದು ಬಹುಮಾನಗಳು, ಹಾಗೆ 25 ದ್ವಿಚಕ್ರ ವಾಹನಗಳು, 15 ಸ್ಮಾರ್ಟ್ಫೋನ್ಗಳು, 2 ಆಟೋ ರಿಕ್ಷಾ, ಹಾಗೆ 70 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಚಿನ್ನಾಭರಣಗಳನ್ನೊಳಗೊಂಡಿದೆ. ಸರಿಸುಮಾರು 15 ಕೋಟಿ ರೂಪಾಯಿಗಳ ಬಹುಮಾನಗಳನ್ನು ಈ ಒಂದು ಸಂಸ್ಥೆ ಬರುವ 16 ತಿಂಗಳುಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಮೂಲಕ ವಿತರಿಸಲಿಕ್ಕಿದೆ. ಮೇನ್ ಡ್ರಾದಲ್ಲಿ ಸರಿಸುಮಾರು 214 ಬಹುಮಾನಗಳನ್ನು ವಿತರಿಸಲಿಕ್ಕಿದ್ದೇವೆ. ಅದಲ್ಲದೆ ಸರ್ಪ್ರೈಸ್ ಡ್ರಾದಲ್ಲಿ 1600 ವ್ಯಕ್ತಿಗಳಿಗೆ ಬಹುಮಾನಗಳನ್ನ ವಿತರಿಸಲಿಕ್ಕಿದ್ದೇವೆ. ಈಗಾಗಲೇ 37 ಫ್ರೀ ಡ್ರಾಗಳು ಮುಗಿದಿರುತ್ತವೆ. ಸುಮಾರು 1851 ಡ್ರಾಗಳು ಒಳಗೊಂಡಿದೆ. ಪ್ರಥಮ ಡ್ರಾ ಈಗಾಗಲೇ ನಡೀತಾ ಇದೆ. ಪ್ರತಿ ಸದಸ್ಯರು ತಿಂಗಳ ಉಳಿತಾಯದ 1,000 ರೂಪಾಯಿಯಂತೆ 16 ತಿಂಗಳು ಪಾವತಿಸಲಿಕ್ಕಿದ್ದೀರಿ. ಪ್ರತಿ ತಿಂಗಳ 25ನೇ ತಾರೀಕಿನಂದು ಸಂಜೆ 4 ಗಂಟೆಗೆ ಕಚೇರಿಯಲ್ಲಿ ಹಾಜರಿರುವ ಸದಸ್ಯರ ಸಮ್ಮುಖದಲ್ಲಿ ಡ್ರಾ ನಡೆಯಲಿರುವುದು. ಹಾಗೆ ಡ್ರಾ ಫಲಿತಾಂಶವನ್ನು ಬೆದ್ರಾ ಮೀಡಿಯಾದ ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ಇದೇ ಚಾನಲಲ್ಲಿ ಬರುವ 16 ತಿಂಗಳುಗಳು ಕೂಡ ಪ್ರಸಾರವಾಗಲಿದೆ. ಡ್ರಾ ವಿಜೇತರು ಮುಂದಿನ ಕಂತುಗಳನ್ನು ಪಾವತಿಸಬೇಕಾಗಿರುವುದಿಲ್ಲ. ಡ್ರಾ ವಿಜೇತರ ಹೆಸರನ್ನು ನಿಮ್ಮ ಮೊಬೈಲ್ಗೆ SMS ಮೂಲಕ ಪ್ರಕಟಿಸಲಾಗುವುದು. ನಿಮ್ಮ ಹಣ ನಮ್ಮ ಸಂಸ್ಥೆಗೆ ತಲುಪಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಪೇಮೆಂಟ್ SMS ಕಳುಹಿಸಲಾಗುವುದು. ಬಂಪರ್ ಬಹುಮಾನ ವಿಜೇತರು ರಿಜಿಸ್ಟ್ರೇಷನ್ ಮತ್ತು ಇನ್ಶೂರೆನ್ಸ್ ಮೊತ್ತವನ್ನು ತಾವೇ ಭರಿಸಬೇಕು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷಗಳಿಂದ SMS ಬಾರದೇ ಇದ್ದಲ್ಲಿ ನಿಮ್ಮ ಸಂಬಂಧಿತ ಏಜೆಂಟ್ರುಗಳನ್ನು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಕೊನೆಯಲ್ಲಿ ಉಳಿದ ಎಲ್ಲ ಸದಸ್ಯರಿಗೆ ನೀವು ಕಟ್ಟಿದ 16 ಕಂತುಗಳ ಜೊತೆಗೆ 2,000 ರೂಪಾಯಿ ಬೋನಸನ್ನು ಸೇರಿಸಿ 18,000 ರೂಪಾಯಿಯನ್ನು ನಿಮಗೆ ಮರುಪಾವತಿಸಲಾಗುವುದು. ಹಾಗಾಗಿ ಯಾವುದೇ ಗ್ರಾಹಕರು ನಿರಾಶರಾಗಬೇಕಾದಂಥ ಪರಿಸ್ಥಿತಿ ಎದುರಾಗುವುದಿಲ್ಲ. ಯಾಕಂದರೆ ನೀವು ಕಟ್ಟಿದಂತಹ ಮೊತ್ತದ ಜೊತೆಗೆ 2,000 ರೂಪಾಯಿ ನಿಮಗೆ ಬೋನಸ್ ಸಿಗಲಿದೆ. ಅರ್ಧ ಮೊತ್ತವನ್ನು ಕಟ್ಟಿಬಿಟ್ಟ ಸದಸ್ಯರಿಗೆ ಕೊನೆಯ ನಂತರ ಯಾವುದೇ ಬಹುಮಾನ ಅಥವಾ ಹಣವನ್ನು ನೀಡಲಾಗುವುದಿಲ್ಲ. ಮತ್ತು ಇನ್ನು ಮುಂದಿನ ಕಂತುಗಳು ಏನಿದೆ ಅದೆಲ್ಲವೂ ಕೂಡ ನಿಮಗೆ ಈಗಾಗಲೇ ಸ್ಕ್ಯಾನರ್ ಕೊಡ್ಬೋದು ನಿಮ್ಮ ಏಜೆಂಟರ್ಗಳು. ಆ ಸ್ಕ್ಯಾನರ್ ಮುಖಾಂತರವೇ ಪೇಮೆಂಟ್ ಮಾಡಲಿಕ್ಕಿದೆ. ಯಾವುದೇ ಏಜೆಂಟರ್ಗಳಿಗೆ ಪೇಮೆಂಟ್ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ನೇರವಾಗಿ ಕಂಪನಿಯ ಸ್ಕ್ಯಾನರ್ ನಿಮಗೇನು ಕೊಟ್ಟಿದ್ದಾರೆ ಅದಕ್ಕೆ ಪೇಮೆಂಟ್ ಮಾಡಿದರೆ ಆಯಿತು. ಯಾರು ನಿಮಗೆ ಸ್ಕ್ಯಾನರ್ ಕೊಡಲಿಲ್ಲ ಅಂಥ ಏಜೆಂಟರುಗಳಿಗೆ ಕರೆ ಮಾಡಿ ನೀವೇ ಸ್ಕ್ಯಾನರನ್ನು ಕೇಳಿ ಪಡೆದುಕೊಳ್ಳತಕ್ಕದ್ದು.
ಪ್ರತಿ ತಿಂಗಳ 15ನೇ ತಾರೀಕಿನ ಮುಂಚಿತವಾಗಿ ಹಣ ಪಾವತಿ ಮಾಡಿದವರ ಟೋಕನನ್ನು ಮಾತ್ರ ಸರ್ಪ್ರೈಸ್ ಡ್ರಾಕ್ಕೆ ಹಾಕಲಾಗುವುದು. ಪ್ರತಿ ತಿಂಗಳ 23ನೇ ತಾರೀಕಿನ ಮುಂಚಿತವಾಗಿ ಹಣ ಪಾವತಿ ಮಾಡಿದವರ ಟೋಕನನ್ನು ಮಾತ್ರ ಮುಖ್ಯ ಡ್ರಾಕ್ಕೆ ಹಾಕಲಾಗುವುದು. ನ್ಯೂ ಇಂಡಿಯಾ ಸಂಸ್ಥೆಯು ವಿಜೇತರಿಗೆ ನೀಡುವಂತಹ 22 ಫ್ಲ್ಯಾಟ್ಗಳು ಹಾಗೂ 3 ಅರ್ಹ ಬಡ ಕುಟುಂಬಗಳಿಗೆ ವಿತರಿಸುವ ಫ್ಲ್ಯಾಟ್ಗಳು ಸೇರಿ 25 ಫ್ಲ್ಯಾಟ್ಗಳನ್ನು ಕೊನೆಯ ಡ್ರಾದ ದಿನ ಸರ್ವರ ಸಮ್ಮುಖದಲ್ಲಿ ವಿತರಿಸಲಾಗುವುದು. ಗಮನಿಸಿ ಗ್ರಾಹಕರೇ, ಎಲ್ಲ ಫ್ಲ್ಯಾಟ್ಗಳು ಕೊನೆಯ ಡ್ರಾದಲ್ಲಿ ಎಲ್ಲರ ಸಮ್ಮುಖದಲ್ಲಿ ವಿತರಿಸಲಾಗುವುದು. ಉಳಿತಾಯ ಯೋಜನೆ ಕೊನೆಯಲ್ಲಿ ಉಳಿದ ಸದಸ್ಯರಿಗೆ 18,000 ಮೊತ್ತವನ್ನು 30 ದಿನಗಳ ಒಳಗಾಗಿ ವಿತರಿಸಲಾಗುವುದು. ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 3 ಅನಾಥ ನಿರ್ಗತಿಕ ಕುಟುಂಬಗಳಿಗೆ ಫ್ಲ್ಯಾಟ್ ವಿತರಣೆಯ ಕಾರ್ಯಕ್ರಮ ಕೂಡ ಇದೆ. ಕೊನೆಯ ಡ್ರಾದ ದಿನ ಎಲ್ಲರ ಸಮ್ಮುಖದಲ್ಲಿ ಬಂದಿರುವ ಅರ್ಜಿಗಳಲ್ಲಿ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಲಾಗುವುದು. ಇದಕ್ಕೆ ಅರ್ಜಿಗಳನ್ನು ಮಾರ್ಚ್ ತಿಂಗಳ ನಂತರ, ಅಂದರೆ ಏಪ್ರಿಲ್ 1ರ ನಂತರ ಅರ್ಜಿಗಳನ್ನು ನಾವು ಆಹ್ವಾನಿಸ್ತಿದ್ದೇವೆ. ಅದೆಲ್ಲವೂ ಕೂಡ ನಿಮ್ಮ ಏಜೆಂಟರ ಮುಖಾಂತರವೇ ತಲುಪಿಸಬೇಕಾಗಿದೆ. ಯಾರೂ ಕೂಡ ನೇರವಾಗಿ ನ್ಯೂ ಇಂಡಿಯಾ ಸಂಸ್ಥೆಗೆ ತಲುಪುವ ಅವಶ್ಯಕತೆ ಇಲ್ಲ. ನಿಮ್ಮ ಏಜೆಂಟರ ಮುಖಾಂತರವೇ ತಲುಪಿಸಿದರೂ ಕೂಡ ಸಾಕು. ಅಷ್ಟು ಸುಲಭದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಯಾಕಂದರೆ ಕರ್ನಾಟಕದಾದ್ಯಂತ ನಮ್ಮ ಸದಸ್ಯರು ಇರುವುದರಿಂದ ಎಲ್ಲರಿಗೂ ಕೂಡ ಇಲ್ಲಿಗೆ ಬಂದು ಕೊಡುವಂಥದ್ದು ಅನಾನುಕೂಲ ಆಗ್ಬೋದು. ಅದಕ್ಕೋಸ್ಕರ ನಿಮ್ಮ ಏಜೆಂಟರು ಯಾರಿದ್ದಾರೆ ಅವರ ಮುಖಾಂತರವಾಗಿ ತಲುಪಿಸಿ. ಇನ್ನವೇನೋ ವಿಕೆಟ್ ಈಗಾಗಲೇ ನ್ಯೂ ಇಂಡಿಯಾ ಸಂಸ್ಥೆ ಸರಿಸುಮಾರು 12 ವರ್ಷಗಳಿಂದ ಈ ಒಂದು ಡ್ರಾ ಕಾರ್ಯಕ್ರಮ ಮಾಡ್ತಾ ಬಂದಿರೋದ್ರಿಂದ ಸರಿಸುಮಾರು 2,000ಕ್ಕಿಂತಲೂ ಹೆಚ್ಚು ಅದೃಷ್ಟವಂತ ಗ್ರಾಹಕರನ್ನು ಹೊಂದಿರುವಂಥ ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡೆದಂಥ ಡ್ರಾಗಳಲ್ಲಿ ವಿಜೇತರಾದಂತಹ ಸದಸ್ಯರನ್ನು ಹೊಂದಿಕೊಂಡಂಥ ಒಂದು ಸಂಸ್ಥೆ. ಇನ್ನು ಮುಂದೆಯೂ ಕೂಡ ಬರೀ 15ನೇ ಸೀಸನ್ನಲ್ಲಿ ಸರಿಸುಮಾರು 1,851 ಅದೃಷ್ಟ ವಿಜೇತರನ್ನು ಆಯ್ಕೆ ಮಾಡಿ ಅದೃಷ್ಟ ವಿಜೇತರಿಗೆ ಬಹುಮಾನವನ್ನು ಕೊಡಲಿಕ್ಕಿದ್ದೇವೆ. ಅದರಲ್ಲಿ ನನ್ನ ಶಬ್ದವನ್ನು ಕೇಳ್ತಿರುವ ನೀವು ಕೂಡ ಒಬ್ಬರಾಗಿರ್ಬೋದು. ಪ್ರತಿಯೊಬ್ಬರೂ ಕೂಡ ವಿಜೇತರಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಈಗಾಗಲೇ ಸ್ಕ್ರೀನಲ್ಲಿ ನೀವು ಟೋಕನನ್ನು ನೋಡ್ತಾ ಇದ್ದೀರಿ. ಹಾಗೆ ಈ ಸಂಸ್ಥೆ ನಡೆಯುವಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಬರ್ತಾ ಇರುವಂಥ ನಮ್ಮ ಕಂಪನಿಯ ಮ್ಯಾನೇಜರ್ ಮಿಸ್ಟರ್ ಹನೀಫ್ ಭಾಯ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಕೆಲಸ ಕಾರ್ಯಗಳು ಶ್ಲಾಘನೀಯ. ಹಾಗೆ ಎಲ್ಲ ಕಾಯಿನನ್ನು ವ್ಯವಸ್ಥಿತವಾಗಿ ಇಟ್ಟು ನಮ್ಮೆಲ್ಲರಿಗೂ ತೋರಿಸಲು ಸಹಕರಿಸ್ತಿರುವಂಥ ಮಿಸ್ಟರ್ ನಜೀರ್ ಅವರು ಕೂಡ ಕೆಲಸವನ್ನು ನಾವು ಈಗ ಗುರುತಿಸ್ತಾ ಇದ್ದೇವೆ. ಇವರೆಲ್ಲರ ಸಹಕಾರ ಇಲ್ಲದಿದ್ದರೆ ಈ ಒಂದು ಸಂಸ್ಥೆ ನಡೆಯುವುದು ಬಹಳ ಕಷ್ಟ. ಸೊ ಇವರಿಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಹಾಗೆ ಕಾಯಿನ್ ಸಹಲ ಇವರು ಕೂಡ ನಮ್ಮ ಕಾರ್ಯವೈಖರಿಯನ್ನು ನಾವು ಇವತ್ತು ಶ್ಲಾಘಿಸ್ತಾ ಇದ್ದೇವೆ.
ಈಗಾಗಲೇ ನೀವು ಸ್ಕ್ರೀನಲ್ಲಿ ನಿಮ್ಮ ಟೋಕನ್ಗಳನ್ನು ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರು ಗಮನಿಸಿ, ನಿಮ್ಮ ಟೋಕನ್ ಎಲ್ಲ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಇಟ್ಟು ನಿಮಗೆ ತೋರಿಸುವಲ್ಲಿ ನಮ್ಮ ಬಿದ್ರಾ ಮೀಡಿಯಾ ಸಹಕರಿಸ್ತಾ ಇದೆ. ಬಿದ್ರಾ ವ್ಯವಸ್ಥಾಪಕರು ಇರ್ಫಾನ್ ಅವರು ನಮ್ಮ ಜೊತೆಗೆ ಕಾಯಿನ್ ತೋರಿಸುವಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಸುಮಾರು 5-6 ವರ್ಷಗಳಿಂದ ನಮ್ಮ ಸಂಸ್ಥೆ ಜೊತೆಗೂಡಿ ಬಿದ್ರಾ ಮೀಡಿಯಾದವರು ಹೆಚ್ಚಿನ ಸಬ್ಸ್ಕ್ರೈಬರನ್ನು ಹೊಂದಿಕೊಂಡಿದ್ದಾರೆ. ಇನ್ನಷ್ಟು ನೋಡ್ತಿರುವ ಗ್ರಾಹಕರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಸುದ್ದಿ ವಿಚಾರಗಳು ನಿಮಗೆ ನೇರವಾಗಿ ತಲುಪಲಿಕ್ಕಿದೆ ಬಿದ್ರಾ ಮೀಡಿಯಾದ ಮುಖಾಂತರ. ಕರ್ನಾಟಕದಾದ್ಯಂತ ಸದಸ್ಯರನ್ನು ಹೊಂದಿಕೊಂಡಿರುವಂಥ ಈ ಒಂದು ಸೀಸನ್ ಬಹಳ ದೂರದ ಊರುಗಳಿಂದ ನಮ್ಮೊಂದಿಗೆ ಬಹಳ ಏಜೆಂಟ್ರುಗಳು ಸದಸ್ಯರುಗಳು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಬಹಳ ದೂರದಿಂದ ಬೇರೆಂದರು ಬಳ್ಳಾರಿ, ಬಹಳ ದೂರದ ಊರಿನಿಂದ ಉಡುಪಿಯಿಂದ ನಮ್ಮೊಂದಿಗೆ ಇವತ್ತು ಡ್ರಾದಲ್ಲಿ ಸೇರಿಕೊಂಡಿದ್ದಾರೆ ಮಿಸ್ಟರ್ ನಯಾಜ್. ಹಾಗೆ ಅದಕ್ಕಿಂತಲೂ ಬಹಳ ದೂರದಿಂದ ಬಳ್ಳಾರಿಯಿಂದ ಬಂದಂಥ ಪದ್ಮನಾಭ ರೆಡ್ಡಿ ಅವರು ಬಳ್ಳಾರಿಯಿಂದ ನಿನ್ನೆ ರಾತ್ರಿ ಬಸ್ಸಲ್ಲಿ ಕೂತು ಇವತ್ತು ಬೆಳಿಗ್ಗೆ ತಲುಪಿದ್ದಾರೆ. ಹಾಗೆ IBJ ಫೌಂಡರ್ ಜುಬೇರ್ ಬಿಶ್ ರೋಡ್ ಅವರು ಕೂಡ ಕಾಟಿಪಲ್ಲವನ್ನು ತಲುಪಿದ್ದಾರೆ. ಬಹಳ ದೂರದ ಬಾಳೆಹೊನ್ನೂರಿನಿಂದ ಅಮ್ಜದ್ ಪಾಷಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ನಿಷ್ಠೆಯನ್ನು ನಾವು ಇವತ್ತು ಇಲ್ಲಿ ಗುರುತಿಸ್ತಾ ಇದ್ದೇವೆ. ಯಾಕೆಂದರೆ ಅವರೆಲ್ಲ ತಂಡವನ್ನು ಪ್ರತಿನಿಧಿಸೋಸ್ಕರ ಅವರು ಇಲ್ಲಿ ಬಂದಿದ್ದಾರೆ. ಹಾಗೆ IBJ ಕೋಫೌಂಡರ್ ದಿನೇಶ್ ಕೊಲ್ಯ ಅವರು ಕೂಡ ಕಳೆದ 3-4 ದಿನಗಳಿಂದ ಇಲ್ಲಿ ಬಂದು ಪ್ರತಿದಿನ ಕೂಡ ಬಂದು ಕಾಯಿನನ್ನು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡುವಲ್ಲಿ ಅವರು ಕೂಡ ಸಹಕರಿಸಿದ್ದಾರೆ. ಹಾಗೆ ಉಡುಪಿಯ ಇನ್ನೊಬ್ಬ ಮಹಾನ್ ಏಜೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಸದಸ್ಯತನವನ್ನು ತಂದುಕೊಟ್ಟಂತಹ ರೋಷನ್ ಅವರು ನಮ್ಮ ಜೊತೆಗಿದ್ದಾರೆ. ಇದು ನ್ಯೂ ಇಂಡಿಯಾದ ಮೇಲಿರುವಂಥ ಪ್ರೀತಿ. ಯಾಕೆಂದರೆ ಅಷ್ಟು ದೂರದಿಂದ ಬಂದು ಅವರ ಗ್ರಾಹಕರ ಟೋಕನ್ಗಳನ್ನು ನೋಡಿಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು ಸಣ್ಣ ವಿಚಾರ ಅಲ್ಲ. ಇದೆಲ್ಲವೂ ಕೂಡ ಗ್ರಾಹಕರೇ ನಿಮಗೋಸ್ಕರ ನಿಮ್ಮ ಏಜೆಂಟರುಗಳು ಮಾಡ್ತಿರುವಂತಹ ತ್ಯಾಗ ಅಂತಲೇ ಹೇಳ್ಬೋದು. 2-3 ದಿನಗಳಿಂದಲೇ ಹಿಂದೆ ಬಂದು ಎಲ್ಲ ಕಾಯಿನ್ಗಳನ್ನು ಸರಿ ಇದೆಯಾ ಅಂತ ನೋಡಿ ಚೆಕ್ ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲ ಏಜೆಂಟ್ರುಗಳು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನ್ಯೂ ಇಂಡಿಯಾದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಹಾಗೆ ಹಲವಾರು ನ್ಯೂ ಇಂಡಿಯಾದ ಸದಸ್ಯರುಗಳು ಹಾಗೆ ಏಜೆಂಟರುಗಳು ನಮ್ಮ ಜೊತೆ ಪ್ರತಿಯೊಬ್ಬರನ್ನು ಕೂಡ ನಾವಿಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನೀವು ಸ್ಕ್ರೀನಲ್ಲಿ ಈಗಲೂ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರ ಕಾಯಿನನ್ನು ಬಿದ್ರಾ ಮೀಡಿಯಾದ ಮೂಲಕ. ಪ್ರತಿಯೊಬ್ಬರ ಟೋಕನನ್ನು ತೋರಿಸಲಿಕ್ಕಿದ್ದೇವೆ. ಇನ್ನು ಬಹಳ ದೂರದ ಬೆಂಗರೆ ಕಸಬದಿಂದ ಬಂದಂಥ ಖಲೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ಮುತ್ಸದ್ದಿ. ಅವರ ಶ್ರಮ ಶ್ಲಾಘನೀಯ. ಅವರನ್ನು ನ್ಯೂ ಇಂಡಿಯಾ ಸಂಸ್ಥೆಯು ಆದರದಿಂದ ಸ್ವಾಗತಿಸ್ತಾ ಇದೆ.
ಹಾಗೆ ಮುಸ್ತಫಾ ಮಂಜೂರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನ್ಯೂ ಇಂಡಿಯಾ ಸಂಸ್ಥೆಯ ಮುಖಾಂತರ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇನ್ನು ಸಿನಾನ್ ಮೂಡ್ಬಿದ್ರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ಸ್ಕ್ರೀನಲ್ಲಿ ನಿಮ್ಮ ಟೋಕನ್ಗಳನ್ನು ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬ ಗ್ರಾಹಕರು ಕೂಡ ನಿಮ್ಮ ಟೋಕನನ್ನು ಗಮನಿಸಬೇಕು. ಯಾಕಂದರೆ ನ್ಯೂ ಇಂಡಿಯಾ ಅಂದರೆ ಅದಕ್ಕೆ ಇನ್ನೊಂದು ಹೆಸರು. ದೂರದ ಬೆಂಗಳೂರಿನ ಇದ್ರೀಸ್ ಖಾನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ರಕ್ಷಣಾ ವೇದಿಕೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಇದ್ರೀಸ್ ಅವರು ಬೆಂಗಳೂರಿಂದ ನಮ್ಮ ಜೊತೆಗೆ ಇಲ್ಲಿ ಸೇರಿದ್ದಾರೆ. ಇನ್ನು ನಮ್ಮದೇ ಹತ್ತಿರದ ಬಜ್ಪೆ ಪ್ರತಿಷ್ಠಿತ ಏರ್ಪೋರ್ಟ್ ಇರುವಂಥ ಬಜ್ಪೆಯಿಂದ ಆಸಿರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ಹಾಗೆ ಕೊನಾಜೆಯ ಅನ್ಸಾರ್ ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಅನ್ಸಾರ್ ಅವರನ್ನು ಕೂಡ ನಾವು ನ್ಯೂ ಇಂಡಿಯಾದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. IBJಯ ದಿನೇಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸ್ತಿದ್ದೇವೆ. IBJಯ ಸಕ್ರಿಯ ಕಾರ್ಯಕರ್ತ ಶರೀಫ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ರಫೀಕ್ ಅವರು ಕೂಡ ಇದ್ದಾರೆ. ಜಕರಿಯಾ, ರಾಜ್ಕುಮಾರ್ ಸರ್ ಇದ್ದಾರೆ. ಹಾಗೆ ನಮ್ಮೊಂದಿಗೆ ಅಶ್ರಫ್ ಕಾಟಿಪಲ್ಲ ಕೂಡ OMPL ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದಂತಹ ಹ್ಯಾಪಿ ಲೈಫ್ ಗ್ರೂಪ್ನ ಪರ್ವೀಸ್ ಅವರಿದ್ದಾರೆ, ಖಲೀಲ್ ಭಾಯ್ ಇದ್ದಾರೆ, ಮುಸ್ತಫಾ ಮಂಜೂರ್ ಸರ್ ಇದ್ದಾರೆ, ಇಸ್ಮಾಯಿಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದಲ್ಲದೆ ಸಕ್ರಿಯವಾಗಿ ನಮ್ಮ ಎಲ್ಲ ಡ್ರಾಗಳಲ್ಲಿ ಭಾಗವಹಿಸುವಂಥ ಹಿರಿಯ ಮುತ್ಸದ್ದಿ ನಮ್ಮ ಜೊತೆಗೆ ಹುಸೇನಕ್ಕ ಕಾಟಿಪಲ್ಲ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಇರ್ಬೇಕೆ ಅಲ್ಲ ಹಾಗೆ ದೂರದ ಶಿವಮೊಗ್ಗದಿಂದ ಕಲಾಂ ಅವರು ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ. ಸಾಗರದಿಂದ ತಾಹಿರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದೆ. ಹಾಗೆ ನಮ್ಮ ಹತ್ತಿರದ 9th ಬ್ಲಾಕ್ನ ರಫೀಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಬಂದಂಥ ಪ್ರತಿಯೊಂದು ಏಜೆಂಟರು ಹಾಗೆ ಸದಸ್ಯರನ್ನು ಮತ್ತೊಮ್ಮೆ ನ್ಯೂ ಇಂಡಿಯಾ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ಸ್ಕ್ರೀನಲ್ಲಿ ನೀವು ನಿಮ್ಮ ಟೋಕನನ್ನು ನೋಡ್ತಾ ಇದ್ದೀರಿ. ಸರಿಸುಮಾರು 38,500ಕ್ಕಿಂತಲೂ ಹೆಚ್ಚು ಸದಸ್ಯತನ ಹೊಂದಿರುವುದರಿಂದಾಗಿ ಸೊ ನಿಧಾನಗತಿಯಲ್ಲಿ ಸ್ಕ್ರೀನಲ್ಲಿ ನಿಮ್ಮ ಟೋಕನನ್ನು ನೋಡ್ತಾ ಇದ್ದೀರಿ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ನ್ಯೂ ಇಂಡಿಯಾ. ಸರಿಸುಮಾರು 12 ವರ್ಷಗಳಿಂದ ಪ್ರಾಮಾಣಿಕವಾಗಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡ್ತಾ ಬರ್ತಾ ಇರುವಂಥ ಒಂದು ಅದ್ಭುತ ಸಂಸ್ಥೆ ನ್ಯೂ ಇಂಡಿಯಾ. ಹಾಗೆ ಈಗಾಗಲೇ ಬಂದಂಥ ಆಸಿಫ್ ತೊಕ್ಕೊಟ್ಟು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ನಮ್ಮ ನ್ಯೂ ಇಂಡಿಯಾ ಸಂಸ್ಥೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಮ್ಮೊಂದಿಗೆ ಸಹಕರಿಸುವಂಥ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಮಿಸ್ಟರ್ ಹನೀಫ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಪ್ರತಿಯೊಂದು ಕೆಲಸ ಕಾರ್ಯವನ್ನು ನಾವು ಗುರುತಿಸುವಂಥದ್ದು ನಮ್ಮ ಕರ್ತವ್ಯ. ಸೊ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಮಿಸ್ಟರ್ ಮೊಹಮ್ಮದ್ ಹನೀಫ್ ಅವರಿಗೆ. ಹಾಗೆ ನಮ್ಮೊಂದಿಗೆ ನಮ್ಮ ಹತ್ತಿರದ ಸ್ಟೇಟ್ ಆದಂಥ ಕೇರಳದಿಂದ ಬಂದಂಥ ಶೇಖ್ ಫರೀದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೇವೆ. ಬರೀ ಕರ್ನಾಟಕದಾದ್ಯಂತ ಮಾತ್ರ ಅಲ್ಲದೆ ಕೇರಳದಲ್ಲಿಯೂ ಕೂಡ ಈ ಒಂದು ಸಂಸ್ಥೆ ಈಗಾಗಲೇ ಮುಂದುವರೆದಿದ್ದು, ಅದರ ಜೊತೆಗೆ ಉಡುಪಿಯಿಂದ ನಮ್ಮಲ್ಲಿ ಕೇವಲ ಮಹನೀಯರು ಮಾತ್ರವಲ್ಲದೆ ಮಹಿಳೆಯರು ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಉಡುಪಿಯಿಂದ ಬಂದಂಥ ಅನ್ಸಿಯಾ ಮೇಡಮ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೇವೆ. ಈಗಾಗಲೇ ಸ್ಕ್ರೀನಲ್ಲಿ ನಿಮ್ಮ ಟೋಕನನ್ನು ನೀವು ನೋಡ್ತಾ ಇದ್ದೀರಿ ಬೆದ್ರ ಮೀಡಿಯಾದ ಯೂಟ್ಯೂಬ್ ಮುಖಾಂತರ. ಯಾರೆಲ್ಲ ಚಾನಲನ್ನು ಲೈಕ್ ಮಾಡಲಿಲ್ಲ ಕೂಡಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಬೆಲ್ ಐಕಾನನ್ನು ಒತ್ತಲು ಮರೆಯಬೇಡಿ. ಬಹಳ ವರ್ಷಗಳಿಂದ ಉತ್ತಮವಾಗಿ ಸೇವೆಯನ್ನು ನೀಡುತ್ತಿರುವಂಥ ಬೆದ್ರ ಮೀಡಿಯಾ. ಸೊ ನಮ್ಮೆಲ್ಲ ಡ್ರಾ ಕಾರ್ಯಕ್ರಮಗಳು ಬೆದ್ರ ಮೀಡಿಯಾದ ಮುಖಾಂತರವೇ ಜನರಿಗೆ ತಲುಪ್ತಾ ಇರುವಂಥದ್ದು. ನೀವೇನು ಈಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಇದು ಬೆದ್ರ ಮೀಡಿಯಾದ ಕೊಡುಗೆ. ಪ್ರತಿ ಬಾರಿ ಡ್ರಾ ನಡೆಯುವಾಗ ಸಮಯಕ್ಕೆ ಬಂದು ಡ್ರಾ ಕಾರ್ಯಕ್ರಮವನ್ನು ಶೂಟ್ ಮಾಡಿ ನಿಮಗೆ ತೋರಿಸುವಲ್ಲಿ, ನಿಮಗೆ ನೇರ ಪ್ರಸಾರ ಕೊಡುವಲ್ಲಿ ಮಹತ್ತರ ಒಂದು ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಬೆದ್ರ ಮೀಡಿಯಾ. ಬಹಳ ದೂರದಿಂದ ಬಂದಂತಹ ದೇರ್ಲಗಟ್ಟೆಯ ಶರೀಫ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೆನಪಿಸ್ತಾ ಇದ್ದೇವೆ. ಎಂತ ಮಾತಾಡೋದು, ಅಲ್ಲಿ ಟೋಕನ್ ಮಾತ್ರ ಕಾಣ. ನ್ಯೂ ಇಂಡಿಯಾ ಪ್ರಸ್ತುತಪಡಿಸುವ ಪ್ರೀಮಿಯಂ ಸೇವಿಂಗ್ಸ್ ಪ್ಲ್ಯಾನ್, ಇದರ ಭರ್ಜರಿ ಬಹುಮಾನಗಳ ಸುರಿಮಳೆ. ಸುಮಾರು 25 ಫ್ಲ್ಯಾಟ್ಗಳು, 29 ಕಾರ್ಗಳು, 10 ಐಫೋನ್ಗಳು, 77 ಲಕ್ಷದಷ್ಟು ನಗದು ಬಹುಮಾನಗಳು, 25 ದ್ವಿಚಕ್ರ ವಾಹನಗಳು, 15 ಸ್ಮಾರ್ಟ್ಫೋನ್ಗಳು, 2 ಆಟೋ ರಿಕ್ಷಾಗಳು, 70 ಲಕ್ಷಕ್ಕೂ ಮೇಲ್ಪಟ್ಟು ಚಿನ್ನಾಭರಣಗಳು. ಇಷ್ಟು ಬಹುಮಾನಗಳನ್ನು ಮುಂದಿರುವ 16 ತಿಂಗಳಲ್ಲಿ
ಅದೃಷ್ಟವಂತರ ಆಯ್ಕೆ ಮುಖಾಂತರ ಹಂಚಲಿಕ್ಕಿದ್ದೇವೆ. ಸುಮಾರು 15 ಕೋಟಿ ರೂಪಾಯಿಗಳ ಬಹುಮಾನಗಳ ಸುರಿಮಳೆ. ಪ್ರತಿಯೊಬ್ಬ ವ್ಯಕ್ತಿಯ ಕನಸಿನ ಕಾರುಗಳಿವೆ, ಕನಸಿನ ಫ್ಲ್ಯಾಟ್ಗಳಿವೆ, ಹಾಗೆ ಮಹಿಳೆಯರಿಗೆ ಬಲು ಇಷ್ಟವಾದಂಥ ಚಿನ್ನಾಭರಣಗಳಿವೆ. ಇನ್ನು ನಗದು ಬಹುಮಾನಗಳು ಇವೆ, ದ್ವಿಚಕ್ರ ವಾಹನಗಳಿವೆ, ಬುಲೆಟ್ ಪ್ರಿಯರಿಗೆ ಬುಲೆಟ್ ಇದೆ, ಹಾಗೆ ಮಹಿಳೆಯರಿಗೆ ಸ್ಕೂಟಿ ಹೋಂಡಾ ಡಿಯೋ ಸ್ಕೂಟರ್ಗಳಿವೆ. ಇನ್ನು ಕೇವಲ 4 ಟ್ರೇಗಳು ಮಾತ್ರ ಬಾಕಿ ಇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಯ್ಕೆ ಪ್ರಕ್ರಿಯೆ ನಡೀಲಿಕ್ಕಿದೆ. ಈಗಾಗಲೇ ನಿಮ್ಮ ಕಾಯುವಿಕೆಯನ್ನು ಕೊನೆಗೊಳಿಸಲಿಕ್ಕಿದ್ದೇವೆ. ಇನ್ನು ಕೇವಲ 4 ಟ್ರೇಗಳು ಮಾತ್ರ ಬಾಕಿ ಇವೆ. ಇನ್ನು ಕೇವಲ 3 ಟ್ರೇಗಳು ಮಾತ್ರ ಬಾಕಿ. ನ್ಯೂ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಗಳು ನ್ಯೂ ಇಂಡಿಯಾ ಎಂಟರ್ಪ್ರೈಸಸ್. ಫಸ್ಟಿಗೆ ಕ್ಯಾಶ್ എടുക്കുക, പിന്നെ ഗോൾഡ്, പിന്നെ നെക്സ്റ്റ്, പിന്നെ കാർ, പിന്നെ ഫ്ലാറ്റ്. ഇത് അത് ഫസ്റ്റ്. സോറി ഇത് ഫസ്റ്റ്. അത് ഒരാളെ വെച്ച് 10 കോയിൻ എടുക്കണം. 10 ആകുമ്പോൾ തീരും. ಈಗ ಕೆಲವೇ ಕ್ಷಣಗಳಲ್ಲಿ ಡ್ರಾ ಪ್ರಕ್ರಿಯೆ ನಡೀಲಿಕ್ಕಿದೆ. ಈ ಆಯ್ಕೆಯ ವಿಧಾನ ಈ ರೀತಿ ಇರುತ್ತದೆ. ಮೊದಲನೇದಾಗಿ ನಾವು 100 ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕಿದ್ದೇವೆ. 2,000 ರೂಪಾಯಿಯ ಬಹುಮಾನಕ್ಕೋಸ್ಕರ ತಲಾ 2,000 100 ಸದಸ್ಯರಿಗೆ ಆಯ್ಕೆ ಮುಖಾಂತರ ಕೊಡಲಿಕ್ಕಿದ್ದೇವೆ. ಈ ಆಯ್ಕೆಯು ಒಂದು ಸಲದಲ್ಲಿ 10 ಟೋಕನನ್ನು ತೆಗಿಲಿಕ್ಕಿದ್ದಾರೆ. ಇಲ್ಲಿ ನೆರೆದಿರುವಂಥ ಗ್ರಾಹಕರಲ್ಲೇ ಒಬ್ಬರನ್ನು ನಾವು ಕರೆದು ಡ್ರಾ ಆಯ್ಕೆಯನ್ನು ಮಾಡಲಿಕ್ಕಿದ್ದೇವೆ. ಈ ಸರ್ಪ್ರೈಸ್ ಡ್ರಾವನ್ನು ಒಬ್ಬರು ಒಮ್ಮೆಗೆ 10 ಟೋಕನನ್ನು ತೆಗಿಲಿಕ್ಕಿದ್ದಾರೆ. ಹಾಗಾಗಿ 10 ವ್ಯಕ್ತಿಗಳು 10 ಟೋಕನನ್ನು ತೆಗೆದು 100 ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿಕ್ಕಿದ್ದಾರೆ. ಈ 100 ವ್ಯಕ್ತಿಗಳಿಗೆ 2,000 ರೂಪಾಯಿ ತಲಾ 2,000 ರೂಪಾಯಿ ಸಿಗಲಿಕ್ಕಿದೆ. ಇನ್ನು ಕೊನೆಯ ಟ್ರೇ ಒಂದು ಮಾತ್ರ ಬಾಕಿ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಡ್ರಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ಕೊನೆಯ ಹಂತವನ್ನು ತಲುಪಿದ್ದಾರೆ. ಬೆದ್ರ ಮೀಡಿಯಾದ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಟೋಕನನ್ನು. ಆಯಿತು, ಕೊನೆಯ ಕ್ಷಣ. ಇನ್ನು ಒಂದು ಟ್ರೇ ಮಾತ್ರ ಬಾಕಿ. ಅದಾದ ನಂತರ ಡ್ರಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ನಾನು ಹೇಳಿದ ಹಾಗೆ ಈ ಕಾರ್ಯಕ್ರಮವು ನಡೆಯುವ ರೀತಿ ಮೊದಲು 100 ವ್ಯಕ್ತಿಗಳಿಗೆ 2,000 ರೂಪಾಯಿಯ ಆಯ್ಕೆಯನ್ನು ಮಾಡಲಿಕ್ಕಿದ್ದೇವೆ. ಇದರಲ್ಲಿ 10 ಡ್ರಾಗಳು, ಅಂದರೆ 100 ಡ್ರಾವನ್ನು 10 ವ್ಯಕ್ತಿಗಳು 10 ಟೋಕನನ್ನು ತೆಗೆಯುವ ಮುಖಾಂತರ ಆಯ್ಕೆ ಮಾಡಲಿಕ್ಕಿದ್ದಾರೆ. ಇಲ್ಲಿ ಡ್ರಾ ನಡೀತಾ ಇರುವಂಥದ್ದು ನೆರೆದಿರುವ ಸದಸ್ಯರಿಂದಲೇ, ನೆರೆದಿರುವ ಸದಸ್ಯರ ಮುಂದೆ ನೆರೆದಿರುವ ಸದಸ್ಯರಲ್ಲೇ ಒಬ್ಬರು ಬಂದು ಆಯ್ಕೆಯನ್ನು ಮಾಡಲಿಕ್ಕಿದ್ದೀರಿ. ಸಂಸ್ಥೆಯ ಯಾವುದೇ ಒಬ್ಬ ವ್ಯಕ್ತಿ ಈ ಡ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಸಂಸ್ಥೆಯ ಸದಸ್ಯರಿರ್ಬೋದು, ಸಂಸ್ಥೆಯ ಸಿಬ್ಬಂದಿಗಳಿರ್ಬೋದು, ಯಾರಿಗೂ ಕೂಡ ಟೋಕನನ್ನು ತೆಗೀಲಿಕ್ಕೆ ಅವಕಾಶ ಇರುವುದಿಲ್ಲ. ನೆರೆದಿರುವಂಥ ಸದಸ್ಯರು ನಾವಿಲ್ಲಿ ಕರೆದು ಡ್ರಾವನ್ನು ನಿಮ್ಮ ಕಣ್ಣ ಮುಂದೆ ಇರುವಂಥದ್ದು. ಎಸ್, ಈಗಾಗಲೇ ಎಲ್ಲ ಟೋಕನನ್ನು ತೋರಿಸಿ ಆಗಿದೆ. ಈಗಾಗಲೇ ಟೋಕನ್ ತೋರಿಸುವ ಕಾರ್ಯಕ್ರಮ ಮುಗಿದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಟೋಕನ್ಗಳನ್ನು ನಾವು ಈ ಖಾಲಿ ಡಬ್ಬಿಗೆ ಹಾಕಲಿಕ್ಕಿದ್ದೇವೆ. ಖಾಲಿ ಡಬ್ಬಿಯನ್ನು ನೋಡಿದ್ದೀರಿ, ಇದರಲ್ಲಿ ಯಾವುದೇ ಪಾಯಿಂಟ್ಗಳಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಟೋಕನ್ಗಳು ಈ ಒಂದು ಡಬ್ಬದ ಒಳಗಡೆ ಬರಲಿಕ್ಕಿದೆ. ಅದಾದ ನಂತರ ಇದನ್ನು ರೊಟೇಟ್ ಮಾಡ್ತೇವೆ. ಅದರ ನಂತರ ಇಲ್ಲಿ ನೆರೆದಿರುವಂಥ ಸದಸ್ಯರಲ್ಲಿ ನೀವೇ ಬಂದು ಈ ಒಂದು ಆಯ್ಕೆಯನ್ನು ಮಾಡಲಿಕ್ಕಿದ್ದೀರಿ. ಪ್ರಥಮ 100 ಆಯ್ಕೆಗಳು 10 ವ್ಯಕ್ತಿಗಳು 10 ಟೋಕನನ್ನು ತೆಗೆಯುವ ಮುಖಾಂತರ ಆಯ್ಕೆ ಮಾಡಲಿಕ್ಕಿದ್ದೀರಿ.
ಎಸ್, ಈಗಾಗಲೇ ಎಲ್ಲ ಟೋಕನನ್ನು ತಂದು ನಾವು ಇಲ್ಲಿ ಹಾಕಲಿಕ್ಕಿದ್ದೇವೆ. ಈಗಾಗಲೇ ನೀವು ಸ್ಕ್ರೀನಲ್ಲಿ ನೋಡಿರುವಂಥ ಟೋಕನ್ಗಳನ್ನು ಎಲ್ಲವನ್ನ ತಂದು ಈ ಒಂದು ಬಾಕ್ಸಲ್ಲಿ ಹಾಕಲಿಕ್ಕಿದ್ದೇವೆ ನಾವು. ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಟೋಕನನ್ನು ಹಾಕ್ತಾ ಇದ್ದಾರೆ, ಅದನ್ನು ಇಲ್ಲಿ ತಂದು ಹೇಗೆ ಹಾಕಲಿಕ್ಕಿದ್ದೇವೆ. ಸೊ ಅದಾದ ನಂತರ ಪ್ರಥಮ 100 ಆಯ್ಕೆಗಳು ನಡೆಯಲಿಕ್ಕಿರುವಂಥದ್ದು. ಇದರಲ್ಲಿ 10 ಜನರು 10 ಟೋಕನನ್ನು ತೆಗಿಲಿಕ್ಕಿದ್ದಾರೆ. ಗಮನಿಸಿ ಗ್ರಾಹಕರೇ ಹಾಗೆ ವೀಕ್ಷಕರೇ, ಪ್ರಥಮ ಡ್ರಾದಲ್ಲಿ 10 ವ್ಯಕ್ತಿಗಳು 10 ಟೋಕನನ್ನು ತೆಗೆಯುವ ಮುಖಾಂತರ 100 ಆಯ್ಕೆಗಳನ್ನ ಮಾಡಲಿಕ್ಕಿದ್ದಾರೆ. ಅದಾದ ನಂತರ 10 ಜನರಿಗೆ 50,000 ರೂಪಾಯಿಯ ನಗದು ಬಹುಮಾನಗಳು, ತಲಾ 50,000 ರೂಪಾಯಿ ಆಗಿ 10 ಜನರಿಗೆ ಡ್ರಾ ತೆಗಿಲಿಕ್ಕಿದೆ. ಅದು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ತೆಗಿಲಿಕ್ಕಿದ್ದಾರೆ. 10 ಜನರ ಡ್ರಾ ಮುಗಿದ ನಂತರ ಮತ್ತೆ 1 ಲಕ್ಷ ರೂಪಾಯಿಯ ಮಹಿಳೆಯರ ಬಹು ನಿರೀಕ್ಷಿತ ಬಹುಮಾನ ಇದು. 1 ಲಕ್ಷ ರೂಪಾಯಿಯ ಚಿನ್ನ. ಈಗಾಗಲೇ ನೋಡ್ಬೋದು ಎಲ್ಲ ಕಾಯಿನನ್ನು ಬಾಕ್ಸ್ನಲ್ಲಿ ಹಾಕ್ತಾ ಇದ್ದಾರೆ. 1 ಲಕ್ಷ ರೂಪಾಯಿಯ ಚಿನ್ನ 5 ಜನರಿಗೆ ಆಯ್ಕೆ ಮಾಡಲಿಕ್ಕಿದ್ದೇವೆ. ಇದೆಲ್ಲ 5 ಡ್ರಾಗಳು ಕೂಡ ಮಹಿಳೆಯರಿಗೆ ಬರಲಿ ಎಂದು ಎಲ್ಲ ಮುಂದೆ ಆ 2 ಡ್ರಾಗಳು ಮುಗಿದ ನಂತರ ಯುವಕರ ಕನಸು ತನ್ನ ಒಂದು ಸ್ವಂತ ಕಾರನ್ನು ಹೊಂದಿಕೊಳ್ಳುವಂಥದ್ದು, ಅಂಥ ಒಂದು ಟಾಟಾ ನೆಕ್ಸಾನ್ ಕಾರ್, ಇದರ ಡ್ರಾ ನಡೆಯಲಿಕ್ಕಿದೆ. ಅದಾದ ನಂತರ ಬಹುಮುಖ್ಯ ಒಂದು ಬಹಳ ದೊಡ್ಡ ಕನಸಿನ ಕಾರು ಸ್ಟಾರ್ ರಾಕ್ಸ್, ಸರಿಸುಮಾರು 28 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಈ ಒಂದು ಕಾರು, ಅದರ ಡ್ರಾ ನಡೆಯಲಿಕ್ಕಿದೆ. ಅದಾದ ನಂತರ ಪ್ರತಿಯೊಂದು ಮಧ್ಯಮ ವರ್ಗದ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕನಸು ತನ್ನ ಸ್ವಂತ ಮನೆಯನ್ನು ಹೊಂದಿಕೊಳ್ಳುವಂಥದ್ದು, ಅಂಥ ಒಂದು ಮನೆಯ ಡ್ರಾ ಕೂಡ ಅಂದರೆ ಒಂದು ಫ್ಲ್ಯಾಟ್ನ ಡ್ರಾ ಕೂಡ ಕೊನೆಯಲ್ಲಿ ನಡೆಯಲಿಕ್ಕಿದೆ. ಸರಿಸುಮಾರು 118 ಡ್ರಾಗಳು ಇವತ್ತಿನ ದಿನ ನಡೆಯಲಿಕ್ಕಿರುವಂಥದ್ದು. ಪ್ರಥಮ 100 ಡ್ರಾಗಳು 10 ವ್ಯಕ್ತಿಗಳು 10 ಟೋಕನ್ ತೆಗೆಯುವ ಮುಖಾಂತರ ಆಯ್ಕೆ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಸಮಯದ ಅಭಾವ ಇರುವುದರಿಂದಾಗಿ 100 ಡ್ರಾಗಳನ್ನು ಇಂಡಿವಿಜುವಲ್ ಆಗಿ ಮಾಡುವುದು ಕಷ್ಟ ಸಾಧ್ಯ. ಹಾಗಾಗಿ 10 ವ್ಯಕ್ತಿಗಳು 10 ಟೋಕನ್ ತೆಗೆಯುವ ಮುಖಾಂತರ 100 ಡ್ರಾಗಳನ್ನ ನಾವು ಪ್ರಥಮವಾಗಿ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಎಲ್ಲ ಟೋಕನ್ಗಳು ನಮ್ಮ ಡ್ರಾದ ಡಬ್ಬದಲ್ಲಿ ಬಂದು ಬೀಳ್ತಾ ಇದೆ. ಸುಮಾರು 38,000ಕ್ಕೂ ಹೆಚ್ಚು ಟೋಕನ್ಗಳು ಕೆಲವೇ ಕ್ಷಣಗಳಲ್ಲಿ ನೋಡುತ್ತಿರುವ ನಿಮ್ಮ ಟೋಕನ್ ಆಯ್ಕೆಯಾಗುವ ಸಾಧ್ಯತೆಗಳು ಇದೆ. ಸಾವಿರದ ಸದಸ್ಯರ ಮಧ್ಯದಲ್ಲಿ 118 ಅದೃಷ್ಟ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆಗೆ ಆಯ್ಕೆಯಾಗಲಿಕ್ಕಿದ್ದಾರೆ. 118 ಸದಸ್ಯರಲ್ಲಿ ನೀವು ಒಬ್ಬರು ಆಗಿರ್ಬೋದು. ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 118 ಅದೃಷ್ಟಶಾಲಿ ಸದಸ್ಯರ ಆಯ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ಜೊತೆಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಮೊಹಮ್ಮದ್ ಅಶ್ರಫ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಮ್ಮುಖದಲ್ಲಿ ಈ ಒಂದು ಡ್ರಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದರೆ ವಿಶೇಷ ಏನಂತಂದರೆ ಸಂಸ್ಥೆಯ ಯಾವುದೇ ಒಬ್ಬ ಸ್ಟಾಫ್ ಈ ಒಂದು ಡ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಪ್ರತಿಯೊಂದು ಆಯ್ಕೆ ಪ್ರಕ್ರಿಯೆಗಳು ನೆರೆದಿರುವಂಥ ಸದಸ್ಯರು ಮತ್ತು ಏಜೆಂಟರ ಮಧ್ಯದಲ್ಲಿ ಮಾತ್ರ ನಡೀತದೆ. ಬಹಳ ದೂರದಿಂದ ಬಂದಂಥ ಏಜೆಂಟರುಗಳು ನಮ್ಮ ಜೊತೆಗಿದ್ದಾರೆ. ಅವರ ಮುಖಾಂತರವೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯಲಿಕ್ಕಿದೆ.
ಪ್ರಥಮ 100 ಆಯ್ಕೆಗಳು ಬಂದಿರುವಂಥ 10 ವ್ಯಕ್ತಿಗಳ ಮುಖಾಂತರ 10 ಟೋಕನ್ ತೆಗೆಯುವ ಮುಖಾಂತರ ಆಯ್ಕೆ ಮಾಡಲಾಗುವುದು. ಗಮನಿಸಿ, ಪ್ರಥಮ 100 ಡ್ರಾಗಳು ಬಂದಿರುವಂಥ ಸದಸ್ಯರಲ್ಲಿ 10 ವ್ಯಕ್ತಿಗಳು 10 ಟೋಕನ್ ತಗೊಳ್ಳುವ ಮುಖಾಂತರ ಆಯ್ಕೆಯನ್ನು ಮಾಡಲಾಗುವುದು. ಒಬ್ಬ ವ್ಯಕ್ತಿಗೆ 10 ಟೋಕನ್ ತೆಗಿಲಿಕ್ಕೆ ಅವಕಾಶ ಇದೆ. ಹಾಗೆ 10 ವ್ಯಕ್ತಿಗಳನ್ನು ನಾವು ಕರೀಲಿಕ್ಕಿದ್ದೇವೆ. ಇದು ಪ್ರಥಮ ಸರ್ಪ್ರೈಸ್ ಡ್ರಾಗೆ, ಅಂದರೆ ತಲಾ 2,000 ರೂಪಾಯಿಯಾಗಿ 100 ವ್ಯಕ್ತಿಗಳಿಗೆ ನಾವು ಕೊಡಲಿಕ್ಕಿದ್ದೇವೆ. ಅದಾದ ನಂತರ ಮುಖ್ಯ ಡ್ರಾಕ್ಕೆ ನಾವು ಬರಲಿಕ್ಕಿದ್ದೇವೆ. ಸರಿಸುಮಾರು 118 ಡ್ರಾಗಳು ಇವತ್ತು. 118 ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡುವಂಥ ಕ್ಷಣಗಣನೆ ಇನ್ನು ಕೆಲವೇ ಕ್ಷಣಗಳಲ್ಲಿ. 118 ಅದೃಷ್ಟಶಾಲಿಗಳಲ್ಲಿ ನೀವು ಒಬ್ಬರಾಗಿರ್ಬೋದು. ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಡ್ರಾದ ಟೋಕನ್ಗಳು ಯಾವ ರೀತಿ ಮಿಶ್ರಣಗೊಳ್ತಾ ಇದೆ ಅಂತ. ಸುಸಜ್ಜಿತ ಇಲೆಕ್ಟ್ರಿಕ್ ಒಂದು ಡ್ರಾದ ಸಾಧನವನ್ನು ರೆಡಿ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಟೋಕನ್ಗಳು ಈ ಒಂದು ಡ್ರಾದ ಡಬ್ಬಕ್ಕೆ ಬಂದು ಬೀಳ್ತಾ ಇದೆ. ಡ್ರಾ ಬಾಕ್ಸ್ನಲ್ಲಿ ಸುಮಾರು 38,000ಕ್ಕಿಂತಲೂ ಹೆಚ್ಚು ಟೋಕನ್ಗಳು. ಅದರಲ್ಲಿ ಇವತ್ತು 118 ಆಯ್ಕೆಗಳು. ಆ 118 ಆಯ್ಕೆಯಲ್ಲಿ ನೀವೊಬ್ಬರು. ತಾರೀಕಿನ ಮುಂಚಿತವಾಗಿ ಪಾವತಿ ಮಾಡಿದವರ ಎಲ್ಲ ಟೋಕನ್ಗಳು ಇದರೊಳಗಡೆ ಈಗ ಹಾಕ್ತಾ ಇದ್ದೇವೆ. ಅದಾದ ನಂತರ ನಮ್ಮ 100 ಜನರ ಆಯ್ಕೆ ಆದ ನಂತರ 15 ನಂತರ ಪೇ ಮಾಡಿದವರ ಟೋಕನನ್ನು ಕೂಡ ಹಾಕಲಿಕ್ಕಿದ್ದೇವೆ ಮುಖ್ಯ ಡ್ರಾಕ್ಕೆ. ಅದೃಷ್ಟವಂತರಾದ ನಿಮ್ಮ ಟೋಕನ್ ಈಗಾಗಲೇ ಡ್ರಾ ಬಾಕ್ಸಲ್ಲಿ ಬಂದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಸಮಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ನಡೆಯಲಿಕ್ಕಿದೆ. 118 ಡ್ರಾಗಳು. ಆ 118 ಡ್ರಾದಲ್ಲಿ ನೀವು ಕೂಡ ಅದೃಷ್ಟವಂತರಾಗಿರಲಿಕ್ಕಿದ್ದೀರಿ. ಪ್ರಥಮವಾಗಿ 100 ಆಯ್ಕೆಗಳು, ತಲಾ 2,000 ರೂಪಾಯಿ ಬಹುಮಾನ. ಅದಾದ ನಂತರ ಮುಖ್ಯ 18 ಡ್ರಾಗಳು, ಬಹುಮುಖ್ಯ ಅದ್ಭುತ ಬಂಪರ್ ಡ್ರಾಗಳು 18. ಪ್ರತಿ ಬಾರಿ ಡ್ರಾ ಮಾಡುವಾಗ ನಮ್ಮಲ್ಲಿ ಪುಟಾಣಿಗಳು ಇರುವಂಥದ್ದು ಸಹಜ. ಆದರೆ ಇವತ್ತು ಯಾರೂ ಕಾಣ್ತಾ ಇಲ್ಲ. ನೋಡ, ಇವತ್ತು ನಿಮ್ಮ ಅದೃಷ್ಟದ ಆಯ್ಕೆ ಯಾವ ರೀತಿ ನಡೀಲಿಕ್ಕಿದೆ ಅಂತ. ಸುಮಾರು 38,000 ಸದಸ್ಯರಲ್ಲಿ 118 ಅದೃಷ್ಟವಂತರ ಆಯ್ಕೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ 118 ಆಯ್ಕೆಯಲ್ಲಿ ನೀವು ಒಬ್ಬರು ಅದೃಷ್ಟಶಾಲಿಯಾಗಿರ್ತೀರಿ. ಎಂಟು ಸಾವಿರಕ್ಕಿಂತಲೂ ಹೆಚ್ಚಿನ ಟೋಕನ್ ಇರುವುದರಿಂದಾಗಿ ಸ್ವಲ್ಪ ವಿಳಂಬವಾಗ್ತಾ ಇದೆ. ಅದಕ್ಕೆ ಕ್ಷಮೆಯಾಚಿಸ್ತಾ ಇದ್ದೇವೆ ನಿಮ್ಮಲ್ಲಿ. ಯಾಕಂದರೆ ಎಲ್ಲ ಟೋಕನನ್ನು ಸರಿಯಾಗಿ ಹಾಕಿ ಡ್ರಾ ಮಾಡುವಂಥದ್ದು ನಮ್ಮ ಕರ್ತವ್ಯ. ಪಾರದರ್ಶಕತೆಗೆ ಮತ್ತೊಂದು ಹೆಸರು ನ್ಯೂ ಇಂಡಿಯಾ. ಸುಮಾರು 12 ವರ್ಷಗಳಿಂದ ನಡೆಕೊಂಡು ಬಂದಿರುವಂಥ ಈ ಒಂದು ಅದೃಷ್ಟಶಾಲಿಯ ಆಯ್ಕೆಗಳು ಈಗ ಇದು 15ನೆಯ ಸೀಸನ್. ಸರಿಸುಮಾರು 15 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಬಹುಮಾನಗಳು. ಅದರಲ್ಲಿ ಸರಿಸುಮಾರು 1800
51 ಅದೃಷ್ಟಶಾಲಿಗಳು. 16 ತಿಂಗಳಲ್ಲಿ 1851 ಅದೃಷ್ಟಶಾಲಿಗಳನ್ನು ನಾವು ಆಯ್ಕೆ ಮಾಡಲಿಕ್ಕಿದ್ದೇವೆ. ಇವತ್ತು ಅದರಲ್ಲಿ 118 ವ್ಯಕ್ತಿಗಳ ಆಯ್ಕೆ. ಆ 118 ವ್ಯಕ್ತಿಗಳಲ್ಲಿ ನೀವೊಬ್ಬರಾಗಿರ್ಲಿಕ್ಕಿದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೀಲಿಕ್ಕಿದೆ. ಸುಮಾರು 38,000ಕ್ಕಿಂತಲೂ ಹೆಚ್ಚಿನ ಸದಸ್ಯತನ. ಅದರಲ್ಲಿ 1851 ಅದೃಷ್ಟಶಾಲಿ ವಿಜೇತರು ಆಗಲಿಕ್ಕಿದ್ದಾರೆ. ಇವತ್ತಿನ ದಿನ 118 ಅದೃಷ್ಟಶಾಲಿಗಳು. ಆ 118 ಅದೃಷ್ಟಶಾಲಿಗಳಲ್ಲಿ ನೀವು ಒಬ್ಬರು ಆಗಲಿಕ್ಕಿದ್ದೀರಿ. ಸುಮಾರು 38,000ಕ್ಕಿಂತಲೂ ಹೆಚ್ಚಿನ ಸದಸ್ಯತನ, ಭರ್ಜರಿ ಬಹುಮಾನಗಳು. ಇವತ್ತು ಸುಮಾರು 118 ಅದೃಷ್ಟಶಾಲಿಗಳ ಆಯ್ಕೆ. ಪ್ರಥಮ ಡ್ರಾದಲ್ಲಿ 118 ಆಯ್ಕೆಗಳು, 38,000 ಹೆಚ್ಚಿನ ಸದಸ್ಯರು. ಅದರಲ್ಲಿ ಇವತ್ತು 118 ಅದೃಷ್ಟಶಾಲಿಗಳ ಆಯ್ಕೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಡ್ರಾದ ಬಾಕ್ಸ್ನಲ್ಲಿ ಕಾಯಿನ್ಗಳು ಬಂದು ಬೀಳ್ತಾ ಇದ್ದಾವೆ. ಯಾವುದೇ ಒಂದು ಕಾಯಿನ್ ಮಿಸ್ ಆಗದಾಗೆ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಕಾಯಿನ್ಗಳನ್ನ ಹಾಕ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ದೂರದಿಂದ ಬಂದಂತಹ ಹಲವಾರು ಏಜೆಂಟರುಗಳು ಕೂಡ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಆಯ್ತಾ ಎಲ್ಲ ಕಾಯಿನ್? ನೆಕ್ಸ್ಟ್ ಆಫ್ಟರ್ ಸರ್ಪ್ರೈಸ್. ಎಸ್, ಎಲ್ಲ ಟೋಕನ್ಗಳು ಈಗಾಗಲೇ ಡ್ರಾ ಬಾಕ್ಸ್ನಲ್ಲಿ ಬಂದು ಬಿದ್ದಿವೆ. ಇದೀಗ ನಡೀಲಿಕ್ಕಿರುವಂಥದ್ದು ಸರ್ಪ್ರೈಸ್ ಡ್ರಾ. ನೋಡ್ತಾ ಇದ್ದೀರಿ ನಿಮ್ಮ ಕಣ್ಣೆದುರುಗಡೆ ನಮ್ಮ ಡ್ರಾದ ಬಾಕ್ಸ್ ಇರುತ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೀಲಿಕ್ಕಿದೆ. ಈಗಾಗಲೇ ದೂರದ ಕಾಸರಗೋಡಿಂದ ಬಂದಿದ್ದಾರೆ ಸರ್, ಅವರು ಬನ್ನಿ. ನಾವಿಲ್ಲಿ 10 ಜನರನ್ನು ಕರೀತಾ ಇದ್ದೇವೆ. ಪ್ರತಿಯೊಬ್ಬರಿಗೆ 10 ಟೋಕನ್ ತೆಗಿಲಿಕ್ಕೆ ಅವಕಾಶ ಇದೆ. ಈಗ ನಡೀತಾ ಇರುವಂಥದ್ದು ಒಂದೊಂದೇ ತೆಗಿಲಿಕ್ಕೆ 10 ತೆಗಿಲಿಕ್ಕಿದೆ. ಒಬ್ಬರು 10 ಸರ್, ಒಂದೊಂದು ನೈಟ್ 10 ಹಿಡ್ಕೊಂಡು ಮಿಕ್ಸ್ ಇಡ್ತಾ ಮತಿ ಕಾಣಿಲ್ಲ. രണ്ട് കൈ ഇങ്ങനെ കാണിക്കണം. വാച്ച് ഒന്ന് എടുക്കണം. വാച്ച് എടുക്കണം. ದೂರದ ಕಾಸರಗೋಡಿಂದ ಬಂದಂಥವರು 10 ಟೋಕನನ್ನು ತೆಗೆದು ಒಂದೊಂದು ಹಿಡಿದು ಕೊಡ್ಕೊಣ. ಒಂದೊಂದೇ ಕೊಡ್ತಾ ಮತ್ತೆ ಒಂದು ಕಾಣಿಸಿ ಕೊಡ್ಕೊಣ ಸರ್. ಸಂಖ್ಯೆ ಹುಡುಗಂದೆ 16183. ಫಸ್ಟ್ ಡ್ರಾ 16183. ಜೋರಾದ ಚಪ್ಪಾಳೆ. ಇದು 7309 ಎರಡನೇ ಆಯ್ಕೆ. 34935.
34935 76193 76193 ಇದು ಐದನೆಯ ಆಯ್ಕೆ 32401 32401 ಗಮನಿಸಿ 32401 ಆರನೇ ಆಯ್ಕೆ ಈಗ 42552 42552 ಆರನೇ ಆಯ್ಕೆ ಏಳನೇ ಆಯ್ಕೆ 35332 35332 ಇದು ಏಳನೇ ಆಯ್ಕೆ ಎಂಟನೇ ಆಯ್ಕೆ ಇದು 7074 ನಾಲ್ಕು ನಂಬರ್ ಮಾತ್ರ 7074 ಒಂಬತ್ತನೇ ಆಯ್ಕೆ 11916 ಚಿನ್ನ 11916 ಅಲ್ಲ 916 ಚಿನ್ನ ಇದು ಹತ್ತನೇ ಡ್ರಾ 43464 43464 43464 ಈಗಾಗಲೇ 10 ವ್ಯಕ್ತಿಗಳ ಆಯ್ಕೆ ನಡೆದಿದೆ. ಇನ್ನು 90 ಆಯ್ಕೆಗಳು ನಡೀಲಿಕ್ಕಿದ್ದಾವೆ. ನಯಾಜ್ ಅಲ್ಲ, ಈಗ ನಯಾಜ್ ಫ್ರಮ್ ಉಡುಪಿ ಇವರು 10 ಟೋಕನ್ ಅನ್ನು ತೆಗಿಲಿಕ್ಕಿದ್ದಾರೆ. ನಯಾಜ್ ಸರ್ ಒಮ್ಮೆ ಈಗಾಗಲೇ 10 ಆಯ್ಕೆ ನಡೆದಿರ್ತದೆ. ಇನ್ನು 10 ಆಯ್ಕೆಗಳು ನಯಾಜ್ ಅವರಿಂದ. ಓಕೆ 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 ನಯಾಜ್ ಭಾಯ್ ಒಮ್ಮೆ ಈಗ ನಯಾಜ್ ಅವರು 10 ಟೋಕನ್ ಅನ್ನು ತೆಗಿಲಿಕ್ಕಿದ್ದಾರೆ. ನಯಾಜ್ ಅವರು ತೆಗೆದಿರುವಂಥ 11ನೇ ಡ್ರಾ ಇದು 51008 51008. 12ನೇ ಆಯ್ಕೆ 1972 1972. 13ನೇ ಆಯ್ಕೆ 44227 44227. 14ನೇ ಆಯ್ಕೆ 42803 42803. 15ನೇ ಆಯ್ಕೆ 51873 51873. 16ನೇ ಆಯ್ಕೆ 30102 30102. 2000 ರೂಪಾಯಿಗೆ 76990 76990. ಎತ್ತರ ಮತ್ತೆ ಮಗು 7. 18ನೇ ಆಯ್ಕೆ ಇದು 29342 29342. ಇನ್ನೊಂದು ಇದು 19ನೇ ಆಯ್ಕೆ 34044 34044. ಕೊನೆಯ ಆಯ್ಕೆ 11008 11008 11008. ಆಲ್ಮೋಸ್ಟ್ 20 ಡ್ರಾಗಳು ಮುಗ್ದಿರುತ್ತದೆ. ಧನ್ಯವಾದಗಳು ನಯಾಜ್ ಭಾಯ್. ಬಾಳೆಹಣ್ಣು ಬಾಳೆಹಣ್ಣು. ಸೊ ಮುಂದಿನ 10 ಡ್ರಾಗಳನ್ನ ಆಯ್ಕೆ ಮಾಡಲಿಕ್ಕಿದ್ದಾರೆ. ಅಮ್ಜದ್ ಬಾಳೆಹಣ್ಣೂರು, ಬಹಳ ದೂರದಿಂದ ಬಂದಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಸೊ ಅವರು 10 ಡ್ರಾಗಳನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ 20 ಆಯ್ಕೆಗಳು ನಡೆದಾಯಿತು. ಇನ್ನು 80 ಆಯ್ಕೆಗಳು ಬಾಕಿ. ಸೊ ಅದರಲ್ಲಿ ಈಗ 10 ಡ್ರಾಗಳನ್ನ ಅಮ್ಜದ್ ಪಾಷಾ ಫ್ರಮ್ ಬಾಳೆಹಣ್ಣೂರು ನಮ್ಮ ಜೊತೆಗಿದ್ದಾರೆ. ಅವರು ಸರ್ ಒಮ್ಮೆ ಕೈ ಕ್ಯಾಮರಾಕ್ಕೆ. ಎಸ್, ಒಮ್ಮೆಲ್ಲ ಮಿಕ್ಸ್ ಮಾಡಿ ಸರ್. ನೀವು ನೋಡಲಿಕ್ಕಿಲ್ಲ, ನೀವು ಮೇಲೆ ನೋಡಲಿಕ್ಕೆ.
ಹಾಂ ಸರ್, ಈಗಾಗಲೇ 20 ಆಯಿತು. ಈಗ 21ನೇ ಡ್ರಾ ಮಾಡ್ತಾ ಇದ್ದಾರೆ. 56877 21ನೇ ಆಯ್ಕೆ 56877. ಹಾಂ, ಕಿಸೆ ಕೈ ಹಾಕ್ಬೇಡಿ ಸರ್. ಎಸ್, 22ನೇ ಆಯ್ಕೆ 58444. 58444. ಎಸ್, ಮೂರನೇದು 23ನೇ ಆಯ್ಕೆ. 23ನೇ ಆಯ್ಕೆ 6399. 6399. 23 ಆಯ್ಕೆಗಳಾಯಿತು. 6399. ಇದೀಗ 24ನೇ ಆಯ್ಕೆ. 24ನೇ ಆಯ್ಕೆ ಅಮ್ಜದ್ ಪಾಷಾ ಅವರ ಕೈಗಳಿಂದ 1799. 1799. 1799. ಎಸ್ ಸರ್. 25ನೇ ಆಯ್ಕೆ. 25ನೇ ಆಯ್ಕೆ 38,036. 38036. 38036. ಎಸ್, ನೆಕ್ಸ್ಟ್ ಸರ್. 26ನೇ ಆಯ್ಕೆ. 26ನೇ ಆಯ್ಕೆ ಇದೀಗ ನಿಮ್ಮದಾಗ್ಬೋದು. 37744. ಬಹಳ ಚಂದದ ಸಂಖ್ಯೆ 37744. ಎಸ್, 27ನೇ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಅಮ್ಜದ್ ಪಾಷಾ ಫ್ರಮ್ ಬಾಳೆಹಣ್ಣೂರು. 1996. ಯಾರಿದ್ದೀರಿ? 1996. ಎಸ್, 28ನೇ ಆಯ್ಕೆ 27. ಎಸ್, 28ನೇ ಆಯ್ಕೆ ಇದು. 28ನೇ ಆಯ್ಕೆ 41067. 41067. 41067. ಸರ್, ಇನ್ನು 2 ಆಯ್ಕೆಗಳು ಮಾತ್ರ ಬಾಕಿ. ಎಸ್, ಅಮೃತ್ 51,855. 51855. ಅಮ್ಜದ್ ಪಾಷಾ ಅವರ ಅಮೃತ ಹಸ್ತದಲ್ಲಿ ಕೊನೆಯ ಆಯ್ಕೆ 30ನೇ ಅದೃಷ್ಟಶಾಲಿ ಅಮ್ಜದ್ ಪಾಷಾ ಅವರ ಕೈಯ ಮುಖಾಂತರ 23241. 23241. 23241. ಧನ್ಯವಾದಗಳು ಅಮ್ಜದ್ ಪಾಷಾ ಸರ್. ಅಮಿತಾ ಸರ್, ಇನ್ನು ಮುಂದಿನ 10 ಆಯ್ಕೆಗಳನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ 30 ಆಯ್ಕೆಗಳು ನಡೆದಿವೆ. ಇನ್ನು ಮುಂದಿನ 10 ಆಯ್ಕೆಗಳು ಕಡಬ ಬಹಳ ದೂರದಿಂದ, ಬೆಳ್ತಂಗಡಿ ಆ ಕಡೆಯಿಂದ, ಕಡಬದಿಂದ ಹರೀಶ್ ಅವರು ಬಂದಿದ್ದಾರೆ. ಅವರು ಈಗ 10 ಆಯ್ಕೆಗಳನ್ನ ಮಾಡಲಿಕ್ಕಿದ್ದಾರೆ. ಆ ಕಡೆ 10 ಆಯ್ಕೆಗಳು ಹರೀಶ್ ಕಡಬ ಅವರ ಅಮೃತ ಹಸ್ತದಲ್ಲಿ. 34006. 34006. 31ನೇ ಆಯ್ಕೆ ಇದು. 34006. ಈಗ 32ನೇ ಆಯ್ಕೆ 21017. 21017. ಇನ್ನು 33ನೇ ಆಯ್ಕೆ 29307. 29307. 29307. 4ನೇ ಆಯ್ಕೆ 7993. 7993. ಮುಂದಿನ ಆಯ್ಕೆ 7638 ಇಂಗ್ಲೀಷ್ ಬೇಡ. 76389. 76389. ಮುಂದಿನ ಆಯ್ಕೆ 78874. 78874. 78874. ಮುಂದಿನ ಆಯ್ಕೆ 16036. 16036 ಅಣ್ಣದ. ಮುಂದಿನ ಆಯ್ಕೆ 42729. 42729. 42729. ಇದು 38ನೇ ಆಯ್ಕೆ 7927. 7927. 7927.
ಹಾಂ, ಹರೀಶ್ ಕಡಬ ಅವರಿಗೆ ಧನ್ಯವಾದಗಳು. ಇದು ಅವರ 40ನೇ ಆಯ್ಕೆ. 13713 40 ಆಯ್ಕೆಗಳು ಮುಗ್ದಿವೆ ಈಗಾಗಲೇ. ಇನ್ನು 60 ಆಯ್ಕೆಗಳು ಬಾಕಿ. ಮುಂದಿನ ಆಯ್ಕೆ ಪ್ರಕ್ರಿಯೆಗೋಸ್ಕರ ದಿನೇಶ್ ಕೊಲ್ಲೆ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್ ಕೊಲ್ಲೆ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮುಂದಿನ 10 ಆಯ್ಕೆಗಳನ್ನು ದಿನೇಶ್ ಕೊಲ್ಲೆ ಅವರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಕಣ್ಣ ಮುಂದೆ ನಡೀತಾ ಇರುವಂಥ ಒಂದು ಪಾರದರ್ಶಕ ಆಯ್ಕೆ. ಕೋ ಫೌಂಡರ್ ಆಫ್ IBG. ಸೊ ಸರ್, ಒಂದು ವಾಚ್ ಬಿಚ್ತೀರಾ? ಎಸ್, ಮುಂದಿನ 41ನೇ ಆಯ್ಕೆಯನ್ನು ದಿನೇಶ್ ಕೊಲ್ಲೆ ಇವರು ಮಾಡ್ತಾ ಇದ್ದಾರೆ. ಸರ್, ಮಿತ್ತುತೋಡು ದಿನೇಶ್ ಕೊಲ್ಲೆ ಅವರ ಅಮೃತ ಹಸ್ತದಲ್ಲಿ 41ನೇ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ದಿನೇಶ್ ಕೊಲ್ಯ, ಇದು ನಿಮ್ಮದಾಗಿರಬಹುದು. 40408 40408 4048 40408 41ನೇ ಆಯ್ಕೆ. 42ನೇ ಆಯ್ಕೆ 34943 34943 34943 42 ಅದು. 43ನೇ ಆಯ್ಕೆ ದಿನೇಶ್ ಕೊಲ್ಲೆ ಅವರ ಕೈಯಿಂದ 5657 5657 5657 5657. ಮುಂದಿನ ಆಯ್ಕೆ 50766 50766 50766. ಇನ್ನು 45ನೇ ಆಯ್ಕೆ 45ನೇ ಆಯ್ಕೆ ದಿನೇಶ್ ಕೊಲ್ಲೆ ಅವರ ಕೈಯಿಂದ 76091 76091 76091. 46ನೇ ಆಯ್ಕೆ ದಿನೇಶ್ ಅವರ ಅಮೃತ ಹಸ್ತದಿಂದ 40209 40209. ಮುಂದಿನ ಆಯ್ಕೆ ದಿನೇಶ್ ಅವರ ಅಮೃತ ಹಸ್ತದಿಂದ, ಇದು ನಿಮ್ಮ ಸಂಖ್ಯೆ 15370 15370 15370. 47ನೇ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. 23059 23059 23059. 48ನೇ ಆಯ್ಕೆಯನ್ನು ದಿನೇಶ್ ಕೊಲ್ಲೆ ಅವರು ಮಾಡ್ತಾ ಇದ್ದಾರೆ. 49ನೇ ಆಯ್ಕೆ, ದಯವಿಟ್ಟು ಕ್ಷಮಿಸಿ, 49ನೇ ಆಯ್ಕೆ ಇದು 7936 7936. ಇಂಗ್ಲಿಷಾ? 7936 ಕೊನೆಯ ಆಯ್ಕೆ ದಿನೇಶ್ ಅವರ ಕೈಯಲ್ಲಿ 22174 22174. 50 ಆಯ್ಕೆಗಳು ಮುಗ್ದಿರುತ್ತದೆ. ಇನ್ನು ಮುಂದಿನ 50 ಆಯ್ಕೆಗಳು ಸೈಫ್ ಮೇಡಮ್ ಬನ್ನಿ, ಮೇಡಮ್ ರೋಷನ್ ಅವರು ಮೇಡಮ್ ಬನ್ನಿ. ಅನ್ಸಿಯಾ ಮೇಡಮ್ ಅವರು ಉಡುಪಿಯಿಂದ. ಮಹಿಳೆಯರು ಕೂಡ ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ ಅಂತೇಳಿ ಪ್ರೂವ್ ಮಾಡಿದ್ದಾರೆ. ಇವರು ಒಬ್ಬರು ಕೂಡ ನಮ್ಮ ಜೊತೆಗೆ. ಸೊ ಅವರನ್ನ ಈ ಒಂದು ಡ್ರಾ ಕಾರ್ಯಕ್ರಮದಲ್ಲಿ 10 ಆಯ್ಕೆಗಳನ್ನ ಮಾಡಲಿಕ್ಕೋಸ್ಕರ ಅವ್ರನ್ನ ನಾವು ಆಹ್ವಾನಿಸ್ತಿದ್ದೇವೆ. ಅನ್ಸಿಯಾ ಮೇಡಮ್ ಫ್ರಮ್ ಉಡುಪಿ. ಸೊ ಅವರಿಗೆ ಜೋರಾದ ಒಂದು ಚಪ್ಪಾಳೆ. ಸೊ 51ನೇ ಆಯ್ಕೆಯನ್ನು ಮಾಡಲಿಕ್ಕಿದ್ದಾರೆ ಅನ್ಸಿಯಾ ಮೇಡಮ್. ಮೇಡಮ್ ಕೈ. ಎಸ್, ಒಂದು ಮಿಕ್ಸ್ ಮಾಡಿ ತೆಗೀರಿ ಮೇಡಮ್. ಅನ್ಸಿಯಾ ಮೇಡಮ್ ಅವರ ಅಭಯ ಹಸ್ತದಲ್ಲಿ 51ನೇ ಆಯ್ಕೆ 25004 25004. 52ನೇ ಆಯ್ಕೆ 51499 51499. 53ನೇ ಆಯ್ಕೆ 29304 29304. ಮುಂದಿನ ಆಯ್ಕೆ 34225 34225 34225. ಮುಂದಿನ ಆಯ್ಕೆ 24320 24320 24320. ಮುಂದಿನ ಆಯ್ಕೆ 79776 79776
ಮುಂದಿನ ಆಯ್ಕೆ 34475 34475 34475. ಮುಂದಿನ ಆಯ್ಕೆ 7446 7446 7446. ಇದು 58ನೇ ಆಯ್ಕೆ, 59ನೇ ಆಯ್ಕೆ. ಇದು 60308 60308 60308. ಕೊನೆಯ ಆಯ್ಕೆ ಅನ್ಸಿಯಾ ಮೇಡಮ್ ಕೈಯಿಂದ. ಧನ್ಯವಾದಗಳು ಅನ್ಸಿಯಾ ಮೇಡಮ್. 6373 6373 6373. 60 ಆಯ್ಕೆಗಳು ಮುಕ್ತಾಯಗೊಂಡಿದೆ. ಇನ್ನು 40 ಆಯ್ಕೆಗಳು ಮಾತ್ರ ಬಾಕಿ. ಹಮೀದ್ ಫ್ರಮ್ ಬೆಂಗಳೂರು ಸರ್, ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಹಮೀದ್ ಸರ್, ಹಿರಿಯ ಮುತ್ಸದ್ದಿ ನಮ್ಮ ಜೊತೆಗಿದ್ದಾರೆ. ಹಮೀದ್ ಸರ್ ಬೆಂಗಳೂರಿಂದ ಬಂದಿದ್ದಾರೆ. ವೆಲ್ಕಮ್ ಸರ್ ನಿಮಗೆ. ಹಾಗೆ ನಿಮ್ಮ ಕೈಯನ್ನೊಮ್ಮೆ ಎತ್ತಿ ಮೇಲೆ ತೋರಿಸ್ಬೇಕು ಸರ್. ಎಸ್ ಸರ್, ಶರ್ಟ್ ಕೈ ಒಂದು ಮೇಲೆ ಮಾಡ್ಕೊಳ್ಳಿ. ಇಲ್ಲಿ ನಡೆಯುವಂಥ ಡ್ರಾಗಳು ನಮ್ಮ ಸಂಸ್ಥೆ ಯಾವುದೇ ಒಬ್ಬ ಸಿಬ್ಬಂದಿ ನಡೆಸುವುದಿಲ್ಲ. ನಮ್ಮ ಯಾವುದೇ ಒಬ್ಬ ಸಿಬ್ಬಂದಿ ಬಂದು ಕಾಯಿನನ್ನು ತೆಗೆಯುವುದಿಲ್ಲ. ಬಂದಿರುವಂಥ ಸದಸ್ಯರು ಅಥವಾ ಏಜೆಂಟರ ಮುಖಾಂತರ ನಡೀತದೆ. ಹಮೀದ್ ಸರ್ ಈಗ ಬೆಂಗಳೂರಿಂದ ಬಂದಿದ್ದಾರೆ. ಇವರು ಕೂಡ ನಮ್ಮೊಬ್ಬ ಪ್ರೌಡ್ ಮೆಂಬರ್. ಸೊ ಇವರು ಒಂದು 61ನೇ ಡ್ರಾ ಅನ್ನು ಮಾಡಿದ್ದಾರೆ. 58751 58751 61ನೇ ಆಯ್ಕೆ. 62ನೇ ಆಯ್ಕೆ 5788 5788 5788. 63ನೇ ಆಯ್ಕೆ 6964 6964 6964 6964. 49212 49212 49212. ಮುಂದಿನ ಆಯ್ಕೆ ಅಮಿತ್ ಸರ್ ಕೈಯಲ್ಲಿ 43426 43426 43426. ಮುಂದಿನ ಆಯ್ಕೆ 12435 12435. 66ನೇ ಆಯ್ಕೆ. ಅದು 67ನೇ ಆಯ್ಕೆ ಹಮೀದ್ ಸರ್ ಕೈಯಲ್ಲಿ 3030 30 30 30 ಎಸ್. ಮುಂದಿನ ಆಯ್ಕೆ 67ನೇ ಆಯ್ಕೆ. ಇದು 56568 56568 56568. 69ನೇ ಆಯ್ಕೆ ಮಾಡ್ತಾ ಇದ್ದಾರೆ ಅಮಿತ್ ಸರ್. 4051 4051 4051. ಬಳ್ಳಾರಿಗೆ ಬಂದಿದೆ 4051 ಬಳ್ಳಾರಿ ಕಡೆ. ಥ್ಯಾಂಕ್ ಯು ಹಮೀದ್ ಸರ್, ಧನ್ಯವಾದಗಳು. 10 ಆಯ್ಕೆ ಮಾಡಿದ್ದೀರಿ. 46545 46545 46545 46545. ಸುಮಾರು 70 ಆಯ್ಕೆಗಳು ನಡೆದಿವೆ. 70 ಆಯ್ಕೆಗಳು ನಡೆದಿವೆ. ಹಮೀದ್ ಕೂಲೂರ್ ಅವರು ವೇದಿಕೆ ಹಮೀದ್ ಕೂಲೂರ್ ಅವರು ಬರಬೇಕು. ಸೊ 70 ಆಯ್ಕೆಗಳು ನಡೆದಿವೆ. ಇನ್ನು 10 ಆಯ್ಕೆಯನ್ನು ಹಮೀದ್ ಕೂಲೂರ್ ಅವರು ನಡೆಸ್ತಾ ಇದ್ದಾರೆ. ಸರ್ ಕೈ ಒಮ್ಮೆ ಮೇಲೆ ಮಾಡಿ. ಎಸ್ ಎಸ್, ಹಮೀದ್ ಕೂಲೂರ್ ಅವರು 10 ಆಯ್ಕೆಗಳನ್ನ ಮಾಡಲಿಕ್ಕಿದ್ದಾರೆ ನಮ್ಮ ಜೊತೆಗೆ. ಎಸ್. 71ನೇ ಆಯ್ಕೆ 20171 20171 20171. 72ನೇ ಆಯ್ಕೆ 72ನೇ ಆಯ್ಕೆ ಕ್ಷಮಿಸಿ 34064 34064. 73ನೇ ಆಯ್ಕೆ ಹಮೀದ್ ಸರ್ ಕೈಯಲ್ಲಿ 50581 50581. 74ನೇ ಆಯ್ಕೆ ಹಮೀದ್ ಸರ್ ಕೈಯಲ್ಲಿ 3230 3230 3230 3230. ಎಸ್. 36447 36447. 75ನೇ ಆಯ್ಕೆ. ಅದು 76ನೇ ಆಯ್ಕೆ ಹಮೀದ್ ಸರ್ ಕೈಯಲ್ಲಿ 16028 16028 16028. 77ನೇ ಆಯ್ಕೆ. ಇದು 13936 13936. 78
71465 71465 71465. 79ನೇ ಆಯ್ಕೆ ಇದು 52306 52306 52306. Hamid bhai, thank you. 34072 34072 34072. ಸುಮಾರು 80 ಆಯ್ಕೆಗಳು ಮುಕ್ತಾಯಗೊಂಡಿದೆ. ಇಂದು 22 ಆಯ್ಕೆಗಳು. ಪುರಂದರ್ ಸರ್. ಪುರಂದರ್ ಸರ್ ನಮ್ಮ ಜೊತೆಗಿದ್ದಾರೆ. 10 ಆಯ್ಕೆಗಳನ್ನ ಮಾಡ್ತಾ ಇದ್ದಾರೆ. ಇದು 80 ಆಯ್ಕೆಗಳು ಮುಗ್ದಿವೆ. ಇನ್ನು 20 ಆಯ್ಕೆಗಳು ಮಾತ್ರ. ಎಸ್ ಸರ್. 10 ಆಯ್ಕೆಗಳು ಪುರಂದರ್ ಸರ್ ಕೈಯಲ್ಲಿ. ಇದೀಗ ಅದೃಷ್ಟಶಾಲಿ ವ್ಯಕ್ತಿ ನೀವಾಗಬಹುದು. 76144 76144. ಎರಡನೇ ಆಯ್ಕೆ 34885 34885 34885 27820 27820 27820 26400 26400. ಎಸ್. ಮುಂದಿನ ಆಯ್ಕೆ 30126 30126. 86ನೇ ಆಯ್ಕೆ ಇದು 37881 37881. ಎಸ್. ಮುಂದಿನ ಆಯ್ಕೆ 6659 6659. ಎಸ್ ಎಸ್. ಇದು 88ನೇ ಆಯ್ಕೆ 7545 7545 7545. ಎಸ್. ಇದು 89ನೇ ಆಯ್ಕೆ 14481 14481. ಪುರಂದರ್ ಸರ್ ಕೈಯಲ್ಲಿ ಕೊನೆಯ ಆಯ್ಕೆ ಇದು. ಈ ಅದೃಷ್ಟಶಾಲಿ ವ್ಯಕ್ತಿ ನೀವಾಗಿರ್ಬೋದು. ಇದು 90ನೇ ಆಯ್ಕೆ ಪುರಂದರ್ ಸರ್ ಕೈಯಲ್ಲಿ. ಧನ್ಯವಾದಗಳು. ಬರೇ 3 ನಂಬರ್ ಇದು. 665 665. ಎಸ್. ಸರಿ, ಸುಮಾರು 90 ಆಯ್ಕೆಗಳು ನಡೆದಿವೆ. ಇನ್ನು ಬರೇ 10 ಆಯ್ಕೆಗಳು ಮಾತ್ರ ಬಾಕಿ. ಮುಸ್ತಫಾ ಮಂಜೂರ್ ಅವರು ಬರಬೇಕು. 10 ಕಾಯಿನನ್ನು 100ರಲ್ಲಿ ಕೊನೆಯ 10 ಆಯ್ಕೆಯನ್ನು ಮುಸ್ತಫಾ ಮಂಜೂರ್ ಸರ್ ಮಾಡಲಿಕ್ಕಿದ್ದಾರೆ. ಎಸ್ ಸರ್, ಒಮ್ಮೆ ಕೈ ಕ್ಯಾಮರಾಕ್ಕೆ. ಎಸ್. ಎಸ್, ಒಮ್ಮೆ ನೀವು ಮಿಕ್ಸ್ ಮಾಡಿ. ಎಸ್. 91ನೇ ಆಯ್ಕೆ 30133 30133. ಎರಡನೇ ಆಯ್ಕೆ 2192 ಸಾರಿ 2192 2192.
ಮುಂದಿನ ಸಂಖ್ಯೆ 26 25 2 26252 26252. 94ನೇ ಆಯ್ಕೆ 11281 11281. 95ನೇ ಆಯ್ಕೆ 1112 11122 1122 13491 13491. The next lucky number is 33000 33000. Yes, next luck number is 22295 22295 22295. ಬಹಳ ಸುಂದರವಾದ ನಂಬರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. 73017 73017. ಎಸ್, ಕೊನೆಯ ಆಯ್ಕೆ ಮುಸ್ತಫಾ ವಾಮಂಜೂರ್ ಅವರ ಕೈಯಿಂದ 1817 1817. ಬಳ್ಳಾರಿ ಬಳ್ಳಾರಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಎಸ್, ಈಗಾಗಲೇ ನಮ್ಮ ಸರ್ಪ್ರೈಸ್ ಡ್ರಾ ಮುಗಿದಿರುತ್ತದೆ. ಆ ಕಾಯಿನ್ ಇಡಲಿ. ಅದು ಫೋಟೋ ತೆಗೆದು ಅದನ್ನು ಮತ್ತೆ ಇದಕ್ಕೆ ಹಾಕಿ ಅಲ್ಲಿರುವ ಕಾಯಿನನ್ನು ತರಬೇಕು ದಯವಿಟ್ಟು. ಇನ್ನು 15ನೇ ತಾರೀಕಿನ ನಂತರ ಡ್ರಾಗೆ ಆಯ್ಕೆ ಆಗಿರುವಂಥ 100 ಗ್ರಾಹಕರಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ವಿಜೇತರಿಗೆ. ಬಹಳ ಖುಷಿಪಟ್ಟಂತಹ ಗ್ರಾಹಕ ಬಳ್ಳಾರಿಯಿಂದ ಬಂದಂಥವರು. ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು 15 ತಾರೀಕಿನ ನಂತರ ಪಾವತಿ ಮಾಡಿದವರಂಥ ಟೋಕನ್ಗಳನ್ನ ನೀವು ಈಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಇಷ್ಟರವರೆಗೆ 15ಕ್ಕಿಂತ ಮುಂಚೆ ಡ್ರಾದಲ್ಲಿ ಪಾವತಿಯನ್ನು ಮಾಡಿದವರನ್ನ ನಾವು ಡ್ರಾ ಮಾಡಿದ್ದೇವೆ. ಈಗ ಈಗಾಗಲೇ ನಮ್ಮ ಸರ್ಪ್ರೈಸ್ ಡ್ರಾದ 100 ಆಯ್ಕೆಗಳು ಮುಗಿದಿರುತ್ತದೆ. ಇನ್ನು ಮುಂದಿರುವಂತಹ ಮುಖ್ಯ ಡ್ರಾಗಳು 18. ಅದರಲ್ಲಿ 50 ರೂಪಾಯಿಯ ನಗದು ಬಹುಮಾನಗಳನ್ನು ಆಯ್ಕೆ ಮುಖಾಂತರ ವಿತರಿಸಲಿಕ್ಕಿದ್ದೇವೆ. ಸುಮಾರು 10 ಅದೃಷ್ಟಶಾಲಿ ವ್ಯಕ್ತಿಗಳು 50,000 ರೂಪಾಯಿಯ ನಗದನ್ನು ಪಡೆಯಲಿಕ್ಕಿದ್ದಾರೆ. ಈಗಾಗಲೇ ವಿಜೇತರಾಗಿರುವಂಥ 100 ಸದಸ್ಯರುಗಳು ತಲಾ 2,000ದಂತೆ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಈಗಾಗಲೇ ಏನು 1,000 ರೂಪಾಯಿಯನ್ನು ಪೇ ಮಾಡಿದ್ದೀರಿ, ಅದಕ್ಕೆ ದುಪ್ಪಟ್ಟು ಈಗಾಗಲೇ 18 ಮುಖ್ಯ ಡ್ರಾಕ್ಕೂ ಕೂಡ ನಿಮ್ಮ ಟೋಕನನ್ನು ಹಾಕಲಿಕ್ಕಿದ್ದೇವೆ. ಮತ್ತೊಮ್ಮೆ ಆ ಡ್ರಾದಲ್ಲಿ ವಿಜೇತರಾಗುವ ಸಾಧ್ಯತೆ ಇದೆ. ಸೊ ಈಗಾಗಲೇ ನ್ಯೂ ಇಂಡಿಯಾ ಪ್ರೀಮಿಯಂ ಸ್ಕೀಮಿನ ಅದೃಷ್ಟಶಾಲಿಗಳ ಆಯ್ಕೆ ಇನ್ನು ಮುಂದೆ ಮುಖ್ಯ ಡ್ರಾದಲ್ಲಿ 18 ಬಹುಮಾನಗಳು, ಅದ್ಭುತ ಬಹುಮಾನಗಳು ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ 2 BHK ಫ್ಲ್ಯಾಟ್ 1, ಥಾರ್ ರಾಕ್ಸ್ ಕಾರ್ 1, ಹಾಗೆ ಟಾಟಾ ನೆಕ್ಸಾನ್ ಕಾರ್ 1, 1 ಲಕ್ಷ ರೂಪಾಯಿಯ ಚಿನ್ನಾಭರಣ 5 ವ್ಯಕ್ತಿಗಳಿಗೆ ಕೊಡಲಿಕ್ಕಿದ್ದೇವೆ. ತಲಾ 1 ಲಕ್ಷ ರೂಪಾಯಿಯ ಚಿನ್ನಾಭರಣ, ಹಾಗೆ 50,000 ರೂಪಾಯಿಯ ನಗದು ಬಹುಮಾನ 10 ಜನರಿಗೆ ಕೊಡಲಿಕ್ಕಿದ್ದೇವೆ. ಈಗಾಗಲೇ ಸ್ಕ್ರೀನಲ್ಲಿ ನೀವು 15ರ ನಂತರ ಪಾವತಿ ಮಾಡಿದವರ ಟೋಕನನ್ನು ನೋಡ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನಿರೀಕ್ಷಿತ 18 ಬಹುದೊಡ್ಡ ಬಹುಮಾನಗಳು, ಈಗಾಗಲೇ 100 ಅದೃಷ್ಟಶಾಲಿಗಳ ಆಯ್ಕೆ ನಡೆದಾಯಿತು. ಇನ್ನು ಮುಂದೆ ಬಹುಮುಖ್ಯ 18 ಡ್ರಾಗಳು. ದಯವಿಟ್ಟಲ್ಲಿ ಆ ಕಾಯಿನ್ಗಳನ್ನು ಸೇಕರಣೆ ಮಾಡಲು ಸಹಕರಿಸಬೇಕು. ಡ್ರಾಗಳು ನಡೆದಾಯಿತು. ಇನ್ನು ಮುಂದೆ 18 ಡ್ರಾಗಳು ನಡೀಲಿಕ್ಕಿದೆ. ಈ 18 ಆಯ್ಕೆಗಳು
ಕೈಫ್. ഇതെങ്ങനെ കಡೆ ഒരു ಜಂಡು എടുക്കണേമോ ಸಿಂಗಲ್ ಸಿಂಗಲ್ പത്താളി അല്ലേ ജണ്ട് എടുക്കാം ಇದು ಸಿಂಗಲ್ ಇದೆಲ್ಲ പിന്നെ ಸಿಂಗಲ್ എടുക്കാം ಫಸ್ಟ್ ಇದು ಕ್ಯಾಶ್ ಹಾಂ ஒரு ಜಂಡು എടുക്കും ಅನಿ ಬೈ ஒரு ಜಂಡು 20 ಮುಂದಿನ ಭಾಗದಲ್ಲಿ 50,000 ನಗದು ಬಹುಮಾನಗಳು 10 ಜನರಿಗಿದೆ. ಇದನ್ನು ಇಲ್ಲಿ ನಾವು 5 ಜನರಿಂದ ಆಯ್ಕೆ ಮಾಡಲಿಕ್ಕಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಗೆ 2 ಟೋಕನ್ ತೆಗೆಯುವ ಅವಕಾಶ ಇದೆ. ಈ ಒಂದು ಡ್ರಾದಲ್ಲಿ ಗಮನಿಸಿ, ಈ ಒಂದು ಡ್ರಾದಲ್ಲಿ 10 ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿಕ್ಕಿದೆ. 10 ವ್ಯಕ್ತಿಗಳ ಆಯ್ಕೆಗೆ 50,000 ಕ್ಯಾಶ್. ಈಗ ನಾವು ನಡೆಸಿರುವಂಥ ಆಯ್ಕೆ 50,000 ರೂಪಾಯಿ ನಗದು ಬಹುಮಾನದ ಆಯ್ಕೆ. ಅದಾದ ನಂತರ 1 ಲಕ್ಷ ರೂಪಾಯಿಯ ಚಿನ್ನದ ಬಹುಮಾನ, ಅದಾದ ನಂತರ ಟಾಟಾ ನೆಕ್ಸಾನ್, ಅದಾದ ನಂತರ ಟಾಟಾ ಥಾರ್ ರಾಕ್ಸ್ ಫ್ಲಾಟ್ ಲಾಸ್ಟ್. ಹಾಂ 1 ಲ್ಯಾಕ್ ಗೋಲ್ಡ್ ಸೆಕೆಂಡ್. ಅದಾದ ನಂತರ ಟಾಟಾ ನೆಕ್ಸಾನ್, ಅದಾದ ನಂತರ ಥಾರ್ ರಾಕ್ಸ್ ಫ್ಲಾಟ್. ಹಾಂ ಇದು ಸರ್ಪ್ರೈಸ್ ಡ್ರಾದ 100 ಕಾಯಿನನ್ನು ಮತ್ತೆ ನಾವು ಡ್ರಾ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ನಾವು ಆಗದಿಂದ ಅನೌನ್ಸ್ ಮಾಡ್ತಾ ಇದ್ದೇವೆ ಈ ಥರನೇ ಡ್ರಾ ನಡೀತಾ ಇದೆ ಅಂತ. ಈ ಡ್ರಾ ಪ್ರಕ್ರಿಯೆಯು ಈಗ ಮುಖ್ಯ ಡ್ರಾ ನಡೀತಾ ಇರುವಂಥದ್ದು. ಈ ನಾವು 50,000 ರೂಪಾಯಿಯ ನಗದು ಬಹುಮಾನ 10 ಜನರಿಗೆ, ಅದಾದ ನಂತರ 1 ಲಕ್ಷ ರೂಪಾಯಿಯ ಚಿನ್ನಾಭರಣಗಳ ಬಹುಮಾನ ನಾವು 5 ಜನರಿಗೆ, ಅದಾದ ನಂತರ ಟಾಟಾ ನೆಕ್ಸಾನ್, ಅದಾದ ನಂತರ ಥಾರ್ ರಾಕ್ಸ್, ಅದಾದ ನಂತರ ಬಂಪರ್ ಬಹುಮಾನ ಫ್ಲಾಟ್ ಅನ್ನು ನಾವು ಆಯ್ಕೆ ಮಾಡಲಿಕ್ಕಿದ್ದೇವೆ. ಗಮನಿಸಿ ಗ್ರಾಹಕರೇ, ಈಗ 18 ಡ್ರಾಗಳಲ್ಲಿ ಪ್ರಥಮವಾಗಿ ನಡೀತಾ ಇರುವಂಥದ್ದು 50,000 ರೂಪಾಯಿಯ ಕ್ಯಾಶ್ 10 ಜನರಿಗೆ. ಇದನ್ನು 5 ಜನರು ಆಯ್ಕೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ 2 ಟೋಕನ್ ತೆಗಿಲಿಕ್ಕೆ ಅವಕಾಶ ಇದೆ ಈ ಡ್ರಾದಲ್ಲಿ. ಅದಾದ ನಂತರ ಪ್ರತಿಯೊಂದು ಕೂಡ ಒಬ್ಬೊಬ್ಬರಿಗೆ ಒಂದೊಂದೇ ಟೋಕನ್. ಇದೊಂದು ಡ್ರಾದಲ್ಲಿ ಗಮನಿಸಿ 10 ಆಯ್ಕೆಗಳು, 5 ಜನರು, 2 ಟೋಕನ್. ಈಗ 50,000 ನಗದು ಬಹುಮಾನದ ಆಯ್ಕೆಯನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆಸಿಫ್ ನೂಜಿ ಅವರು. 2 ಆಯ್ಕೆಗಳನ್ನ ಮಾಡ್ತಾ ಇದ್ದಾರೆ. 50,000 ರೂಪಾಯಿಯ ನಗದು ಬಹುಮಾನ ಇಬ್ಬರಿಗೆ, ಅಂದ್ರೆ ಟೋಟಲ್ 10 ಜನರಿಗಿದೆ. ಒಬ್ಬರು 2 ಟೋಕನ್ ಅನ್ನು ತೆಗಿತಾ ಇದ್ದಾರೆ. ಗಮನಿಸಿ ವೀಕ್ಷಕರೇ, ಗಮನಿಸಿ ಗ್ರಾಹಕರೇ, 2 ಟೋಕನ್ ಅನ್ನು ತೆಗಿತಾ ಇದ್ದಾರೆ ಒಂದೊಂದು. ಸರ್ ಒಮ್ಮೆ ಕೈ ಮೇಲೆ ತೋರಿಸಿ. ಸೊ ಆಸಿಫ್ ನೂಜಿ ಅವರ ಕೈಯಿಂದ 2 ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಲಿಕ್ಕಿದ್ದೇವೆ. 50,000 ರೂಪಾಯಿಯ 2 ಆಯ್ಕೆಗಳು ಆಸಿಫ್ ನೂಜಿ ಸರ್ ಕೈಯಿಂದ. 2 ಟೋಕನ್ ಅನ್ನು ಒಟ್ಟಿಗೆ ತೆಗೆದಿದ್ದಾರೆ. 55713, 55713, ಇನ್ನೊಂದು 11837, 11837, 2 ಆಯ್ಕೆಗಳು. ಇನ್ನು ಕೈಫ್ ಉಡುಪಿ, ಕೈಫ್ ಉಡುಪಿ 50,000ದ 2 ಆಯ್ಕೆಗಳು ನಡೆದಾಯಿತು. ಇನ್ನು 8 ಆಯ್ಕೆಗಳು ಬಾಕಿ. ಒಂದೊಂದು ಕಾಯಿನ್ ತೆಗಿರಿ. ಒಬ್ಬರಿಗೆ 2 ಆಯ್ಕೆ ಇದೆ, ಒಬ್ಬರಿಗೆ ಇಲ್ಲಿ 2 ಆಯ್ಕೆ. ಇದರಲ್ಲಿ ಒಂದೊಂದು ಕಾಯಿನ್ ತೆಗಿರಿ. ಕೈಫ್ ಅವರ ಅಮೃತ ಹಸ್ತದಿಂದ 2 ಕಾಯಿನ್ ಅನ್ನು ತೆಗಿತಾರೆ ಒಂದೊಂದಾಗಿ. ಸೊ ಒಮ್ಮೆ ಕೈಯಲ್ಲಿ ತೋರಿಸಿ. ಎಸ್, ಈಗ ಈ 50,000 ರೂಪಾಯಿಯ ನಗದು ಬಹುಮಾನಕ್ಕೆ ಕೈಫ್ ಅವರ ಕೈಯಿಂದ 1 ಕಾಯಿನ್ ತೆಗಿರಿ.
71059 71059 ಕೈಫ್ ಅವರ ಕೈಯಿಂದ ಇನ್ನೊಂದು ಆಯ್ಕೆ. ಒನ್ 859 ಸಾರಿ 15859. 4 ಆಯ್ಕೆಗಳು ನಡೆದಾಯ್ತು, ಇನ್ನು 6 ಆಯ್ಕೆಗಳು ಬಾಕಿ ಇವೆ. 50,000 ರೂಪಾಯಿಯ ನಗದು ಬಹುಮಾನ 4 ಆಯ್ಕೆಗಳಾಯ್ತು, ಇನ್ನು 6 ಆಯ್ಕೆಗಳು ಬಾಕಿ. ಹರಿಶ್ಚಂದ್ರ ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಇವರು 2 ಆಯ್ಕೆಗಳನ್ನ ಮಾಡ್ಲಿಕ್ಕಿದ್ದಾರೆ ಒಂದೊಂದಾಗಿ. ಸರ್ ಕೈ ಒಮ್ಮೆ ಕ್ಯಾಮರಾಕ್ಕೆ ತೋರಿಸಿ. ಎಸ್, ಹರಿಶ್ಚಂದ್ರ ಅವರ ಕೈಯಲ್ಲಿ 50,000 ರೂಪಾಯಿ ನಗದು ಬಹುಮಾನಗಳ ಆಯ್ಕೆ. ಇದು 5ನೇ ಆಯ್ಕೆ. 59174 ಇದು 6ನೇ ಆಯ್ಕೆ. 41190 ಇನ್ನು 4 ಆಯ್ಕೆಗಳು ಮುಂದೆ ಇದೆ. ಈಗಾಗಲೇ 6 ಆಯ್ಕೆಗಳು ನಡೆದಾಯ್ತು. 50,000 ರೂಪಾಯಿಯ ನಗದು ಬಹುಮಾನಗಳು 6 ಆಯ್ಕೆಗಳು ಮುಗ್ದಾಯ್ತು, ಇನ್ನು 4 ಆಯ್ಕೆಗಳು. ರೋಷನ್ ಉಡುಪಿ ಇವರ ಅಮೃತ ಹಸ್ತದಲ್ಲಿ 2 ಆಯ್ಕೆಗಳು. 50,000 ರೂಪಾಯಿಯ ನಗದು ಬಹುಮಾನ. ವಾಚ್ ದ ಪ್ಲೇ. 50,000 ರೂಪಾಯಿಯ 2 ಆಯ್ಕೆಗಳು ರೋಷನ್ ಅವರ ಕೈಯಲ್ಲಿ. 51863 2ನೇ ಆಯ್ಕೆ ರೋಷನ್ ಅವರ ಕೈಯಲ್ಲಿ. ಧನ್ಯವಾದಗಳು. 31010 ಎಸ್, 8 ಆಯ್ಕೆಗಳು ನಡೆದಾಯ್ತು, ಇನ್ನು 2 ಆಯ್ಕೆಗಳು ಮಾತ್ರ ಬಾಕಿ. ಅಶ್ರಫ್ OMPL ಅಶ್ರಫ್ OMPL ಅವರ ಅಮೃತ ಹಸ್ತದಲ್ಲಿ 2 ಆಯ್ಕೆಗಳು. ಅಶ್ರಫ್ OMPL ಅವರ ಅಮೃತ ಹಸ್ತದಲ್ಲಿ 2 ಆಯ್ಕೆಗಳು, ಒಂದೊಂದು. ಎಸ್, ಅಶ್ರಫ್ OMPL ಅವರ ಅಮೃತ ಹಸ್ತದಲ್ಲಿ ಕೊನೆಯ 2 ಆಯ್ಕೆಗಳು 50,000 ರೂಪಾಯಿಯ ನಗದು ಬಹುಮಾನಕ್ಕೆ. 18074 9ನೇ ಆಯ್ಕೆ. ಇದು 10ನೇ ಆಯ್ಕೆ, ಕೊನೆಯ ಡ್ರಾ ಇದು. ಇದರಲ್ಲಿ 50,000 ರೂಪಾಯಿಯ ನಗದು ಬಹುಮಾನಕ್ಕೆ ಇದು ಕೊನೆಯ ಆಯ್ಕೆ. 2145 ಧನ್ಯವಾದಗಳು. ಹಾಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ವಿಜೇತರಿಗೆ. 50,000 ರೂಪಾಯಿಯ ನಗದು ವಿಜೇತರಿಗೆ ಧನ್ಯವಾದಗಳು. ಮುಂದಿನ ಆಯ್ಕೆ ಇರುವಂಥದ್ದು ಮಹಿಳೆಯರ ನೆಚ್ಚಿನ ಬಹುಮಾನ. ಮಹಿಳೆಯರು ಎಲ್ಲರೂ ಉತ್ಸುಕತೆಯಿಂದ ಕಾಯ್ತಾ ಇರುವಂಥ ಬಹುಮಾನ 1 ಲಕ್ಷ ರೂಪಾಯಿಯ ಚಿನ್ನಾಭರಣ 5 ಜನರಿಗೆ. ಈ ಅದೃಷ್ಟಶಾಲಿ ವ್ಯಕ್ತಿಗಳು ನೀವಾಗಿರ್ಬೋದು. ಸೊ 5 ವ್ಯಕ್ತಿಗಳಿಗೆ ತಲಾ 1 ಲಕ್ಷ ರೂಪಾಯಿಯ ಚಿನ್ನಾಭರಣವನ್ನು ನೀಡಲಿಕ್ಕಿದ್ದೇವೆ. ಈ ಒಂದು ಅದೃಷ್ಟದ ಆಯ್ಕೆ ಅಬ್ದುಲ್ ಅಜೀಜ್ ಬಜ್ಪೆ ಇವರ ಮುಖಾಂತರ ಆಯ್ಕೆ ಮಾಡಲಿಕ್ಕಿದ್ದೇವೆ. ಎಸ್, ಅಬ್ದುಲ್ ಅಜೀಜ್ ಬಜ್ಪೆ ಅವರು 1 ಟೋಕನ್ ಅನ್ನು ತೆಗಿತಾ ಇದ್ದಾರೆ. ಚಿನ್ನದ 1 ಲಕ್ಷ ರೂಪಾಯಿಯ ಚಿನ್ನದ ಆಯ್ಕೆಯನ್ನ ಅಬ್ದುಲ್ ಅಜೀಜ್ ಬಜ್ಪೆ ಅವರು ಮಾಡ್ತಾ ಇದ್ದಾರೆ. ಇದು ಪ್ರಥಮ ಡ್ರಾ. ಇಲ್ಲಿ ವಾಚ್ ಬಲಗೈಯಲ್ಲಿದೆಯಾ? ಬಲಗೈಯಲ್ಲಿ. ಎಸ್. ಬಳ್ಳಾರಿ ರೆಡ್ಡಿ ಅವರಿಂದ ಒಂದು ಬಲವಾದ ಸೂಚನೆ. ಎಸ್, ಪ್ರಾಮಾಣಿಕತೆ ಅಂದರೆ ನ್ಯೂ ಇಂಡಿಯಾ ಸರ್, ಅದರ ಬಗ್ಗೆ ಭಯ ಬೇಡ. ಎಸ್, ಚಿನ್ನಾಭರಣದ ಆಯ್ಕೆ ಅಬ್ದುಲ್ ಅಜೀಜ್ ಅವರ ಕೈಯಿಂದ 984. ಎಸ್, ಇರ್ಫಾನ್ ಬೆದ್ರ ಮೀಡಿಯಾ ಬನ್ನಿ.
ಬೆದ್ರಾ ಮೀಡಿಯಾ ಇರ್ಫಾನ್ ಅವರ ಮುಖಾಂತರ ಎರಡನೇ ಆಯ್ಕೆ. ಮಹಿಳೆಯರ ನೆಚ್ಚಿನ ಬಹುಮಾನವನ್ನ ಇರ್ಫಾನ್ ಅವರು ತೆಗಿತಾ ಇದ್ದಾರೆ, ಬೆದ್ರಾ ಮೀಡಿಯಾದ ವ್ಯವಸ್ಥಾಪಕರು. ಸೊ ಇವರ ಅಮೃತ ಹಸ್ತದಲ್ಲಿ ಮಹಿಳೆಯರ ನೆಚ್ಚಿನ ವ್ಯಕ್ತಿಯಾಗಲಿಕ್ಕಿದ್ದಾರೆ ಇರ್ಫಾನ್ ಬೆದ್ರಾ ಮೀಡಿಯಾ. ಚಿನ್ನದ ಆಯ್ಕೆಯ ಮುಖಾಂತರ ಎರಡನೇ ಆಯ್ಕೆಯನ್ನ ಮಾಡಿದ್ದಾರೆ. 1551 ಬಹಳ ಸುಂದರವಾದ ಸಂಖ್ಯೆ 1551 1551. ಮೂರನೇ ಆಯ್ಕೆಗೆ ಮುಸ್ತಫಾ ಅವರು ನಮ್ಮ ಜೊತೆಗಿದ್ದಾರೆ. ಚಿನ್ನದ 1 ಲಕ್ಷ ರೂಪಾಯಿಯ ಚಿನ್ನದ ಮೂರನೇ ಆಯ್ಕೆಯನ್ನ ಮುಸ್ತಫಾ ಅವರು ನಮ್ಮ ಜೊತೆಗೆ ಮಾಡ್ಲಿಕ್ಕಿದ್ದಾರೆ. ಸರ್ ಊರು ಮುಸ್ತಫಾ ಅವರು ಮೊಂಟೆಪದವಿಂದ ಬಂದಿದ್ದಾರೆ. ಅನ್ಸಾರ್ ಅವರ ತಂಡದಿಂದ ಇರಬೇಕು ಅಂತ ಕಾಣ್ತದೆ. ಮೊಂಟೆಪದವಿನ ಮುಸ್ತಫಾ ಅವರು ಚಿನ್ನದ ಆಯ್ಕೆ ಮೂರನೇ ಆಯ್ಕೆಯನ್ನ ಮಾಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿಯ ಚಿನ್ನದ ಆಯ್ಕೆಯನ್ನ ಮುಸ್ತಫಾ ಅವರ ಕೈಯಿಂದ 15073 15073 15073 17073 15073. ಮುಂದಿನ ಆಯ್ಕೆ ನಾಲ್ಕನೇ ಆಯ್ಕೆ, ಸಾರಿ ನಾಲ್ಕನೇ ಆಯ್ಕೆ ಚಿನ್ನದ ಡ್ರಾಕ್ಕೆ ನಾಲ್ಕನೇ ಆಯ್ಕೆ ಪರ್ವೀಸ್ ಉಳ್ಳಾಲ್ ಅವರಿಂದ, ಮಹಿಳೆಯರ ನೆಚ್ಚಿನ ನಾಯಕ ಪರ್ವೀಸ್ ಉಳ್ಳಾಲ್. ಚಿನ್ನದ ಆಯ್ಕೆ ನಾಲ್ಕನೇ ಆಯ್ಕೆ, ಚಿನ್ನದ ಆಯ್ಕೆ ನಾಲ್ಕನೇ ಆಯ್ಕೆ ಇದು ಪರ್ವೀಸ್ ಉಳ್ಳಾಲ್ ಅವರಿಂದ. ಚಿನ್ನದ ಆಯ್ಕೆ ನಾಲ್ಕನೇ ಆಯ್ಕೆ ಇದು 35411 35411 35411. ಚಿನ್ನದ ಡ್ರಾದ ಕೊನೆಯ ಆಯ್ಕೆ, ಐದನೇ ಡ್ರಾ ಇದು. ಚಿನ್ನದ ಐದನೆಯ ಡ್ರಾ ಇದು. ಶರೀಫ್ ದೇರ್ಲಗಟ್ಟೆ ಇವರ ಅಮೃತ ಹಸ್ತದಲ್ಲಿ ನೆಚ್ಚಿನ ಚಿನ್ನದ ಆಯ್ಕೆಯನ್ನ 1 ಲಕ್ಷ ರೂಪಾಯಿಯ ಚಿನ್ನದ ಆಯ್ಕೆ ಶರೀಫ್ ದೇರ್ಲಗಟ್ಟೆ ಅವರ ಕೈಯಲ್ಲಿದೆ. ಈಗ ಶರೀಫ್ ದೇರ್ಲಗಟ್ಟೆ ಅವರ ಕೈಯಲ್ಲಿ 1 ಲಕ್ಷದ ಚಿನ್ನ ಇದೆ. ಅದೃಷ್ಟಶಾಲಿ ವ್ಯಕ್ತಿ ನೀವಾಗಬಹುದು. ಈಗ ಶರೀಫ್ ದೇರ್ಲಗಟ್ಟೆ ಅವರ ಕೈಯಲ್ಲಿ ಬಂದಂತಹ ಸುಂದರವಾದ ಸಂಖ್ಯೆ 44882 44882. ಬಹಳ ಸುಂದರವಾದಂತಹ ಸಂಖ್ಯೆ 44882. ಇಲ್ಲಿಗೆ ಚಿನ್ನದ ಆಯ್ಕೆ ಮುಕ್ತಾಯಗೊಂಡಿದೆ. 5 ಚಿನ್ನವನ್ನ ಪಡ್ಕೊಂಡಂತಹ ಗ್ರಾಹಕರಿಗೆ ಅಭಿನಂದನೆಗಳು. ಇನ್ನು ಕೊನೆಯ 3 ಡ್ರಾಗಳು ಮಾತ್ರ ಅದ್ಭುತ ಡ್ರಾಗಳು, ಕಾತರದಿಂದ ಕಾಯ್ತಾ ಇರುವಂತಹ 3 ಡ್ರಾಗಳು. ಕಾತರದಿಂದ ಬಹಳ ಸಮಯದಿಂದ ನಿರೀಕ್ಷಿತ 3 ಡ್ರಾಗಳು. ಈಗ ನಡೀಲಿಕ್ಕಿರುವಂತಹ ಅದ್ಭುತ ಡ್ರಾ ಟಾಟಾ ನೆಕ್ಸಾನ್ ಕಾರಿಗೆ. ಟಾಟಾ ನೆಕ್ಸಾನ್ ಕಾರ್ನ ಅದೃಷ್ಟಶಾಲಿ ಯಾರಾಗ್ಲಿಕ್ಕಿದ್ದಾರೆ ನೋಡುವ. ಈ ಒಂದು ಆಯ್ಕೆಯನ್ನ ದಿನೇಶ್ ಕುಮಾರ್ ಅವರ ಕೈಯಲ್ಲಿ ಟಾಟಾ ನೆಕ್ಸಾನ್ ಇದೆ. ದಿನೇಶ್ ಕುಮಾರ್ ಅವರ ಕೈಯಲ್ಲಿ ಟಾಟಾ ನೆಕ್ಸಾನ್ ಇದೆ. ಟಾಟಾ ನೆಕ್ಸಾನ್ ನ ಆಯ್ಕೆಗೆ ದಿನೇಶ್ ಕುಮಾರ್ ಅವರು ಬಂದಿದ್ದಾರೆ. ಟಾಟಾ ನೆಕ್ಸಾನ್ ನ ಆಯ್ಕೆ ದಿನೇಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬಹು ನಿರೀಕ್ಷಿತ ಆಯ್ಕೆ ಇದು. ಎಸ್ ದಿನೇಶ್ ಕುಮಾರ್ ಸರ್, ಟಾಟಾ ನೆಕ್ಸಾನ್ ನ ಆಯ್ಕೆ. ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣು ದಿನೇಶ್ ಕುಮಾರ್ ಅವರ ಕಡೆ ಇದೆ. ಈಗಾಗಲೇ ದಿನೇಶ್ ಕುಮಾರ್ ಅವರು ಟಾಟಾ ನೆಕ್ಸಾನ್ ಅನ್ನ ಮತ್ತೊಮ್ಮೆ ತೆಗೀರಿ ಸರ್. ರೀಸ್ಟಾರ್ಟ್. ಅದೃಷ್ಟಶಾಲಿಯ ಕೈಯಿಂದ ತಪ್ಪಿದೆ. ಈಗ ಇನ್ನೊಬ್ಬ ಅದಕ್ಕಿಂತ ದೊಡ್ಡ ಅದೃಷ್ಟಶಾಲಿಯನ್ನು ಆಯ್ಕೆ ಮಾಡಿದ್ದಾರೆ ದಿನೇಶ್ ಅವರು. ಎನಿ ಗೆಸಸ್? 31910 ಟಾಟಾ ನೆಕ್ಸಾನ್ 31910 ಟಾಟಾ ನೆಕ್ಸಾನ್. ಧನ್ಯವಾದಗಳು ದಿನೇಶ್ ಅವರೇ. ಎಸ್, ಮುಂದಿನ ಆಯ್ಕೆ ಬಹು ನಿರೀಕ್ಷಿತ ಮಹೇಂದ್ರ ಟಾರ್ ರಾಕ್ಸ್
ವಾಚ್ ತೆಗಿರಿ. ತಾರ್ ರಾಕ್ಸಿನ ನಿರೀಕ್ಷಿತ ಡ್ರಾ ನಡೀಲಿಕ್ಕಿದೆ. ತಾರ್ ರಾಕ್ಸ್ ಯಾರ ಕೈಯಲ್ಲಿದೆ? ಬಳ್ಳಾರಿಯಲ್ಲಿದೆ. ಬಳ್ಳಾರಿ ಕೈಯಲ್ಲಿದೆ. ತಾರ್ ರಾಕ್ಸ್ನ ಅದೃಷ್ಟಶಾಲಿ ವ್ಯಕ್ತಿಯನ್ನ ಆಯ್ಕೆ ಮಾಡ್ಲಿಕ್ಕಿರುವವರು ಬಳ್ಳಾರಿಯಿಂದ ಬಂದವರು. ಎತ್ತ ಸಂಬಂಧ. ಕಾಟಿಪಲ್ಲ ಎಲ್ಲಿದೆ? ಬಳ್ಳಾರಿಯಲ್ಲಿ. ಈಗ ಡ್ರಾ ಎಲ್ಲಿಗೆ ಹೋಗ್ತದೆ ನೋಡುವ. ಸೊ ತಾರ್ ರಾಕ್ಸ್ನ ಡ್ರಾ ಅನ್ನ ಬಳ್ಳಾರಿ ಅವರು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ. Any guesses? 36143. I love you. 143. 36143. 36143. 36143. Yes. ಇನ್ನು ಮುಂದಿರುವಂತ ಅದೃಷ್ಟಶಾಲಿ ಕನಸಿನ ಮನೆ ಒಂದು ಫ್ಲಾಟ್ನ ಡ್ರಾ ಈಗ ನಡೀಲಿಕ್ಕಿದೆ. ಫ್ಲಾಟ್ನ ಡ್ರಾ ಮಾಡ್ಲಿಕ್ಕಿದ್ದಾರೆ. ಜುಬೇರ್ ಐಬಿಜಿಯ ಸಂಸ್ಥಾಪಕರು ಜುಬೇರ್ ಅವರು ಬಹಳಷ್ಟು ಸದಸ್ಯತನ ಮಾಡುವಲ್ಲಿ ಬಹಳಷ್ಟು 18,000ದಷ್ಟು ಸದಸ್ಯತನವನ್ನ ಮಾಡಿದಂತ ಒಬ್ಬ ಅದ್ಭುತ ವ್ಯಕ್ತಿ. ಸೊ ಅವರ ಅಮೃತ ಹಸ್ತದಲ್ಲಿ ಈಗ ಫ್ಲಾಟ್ ಇದೆ. ಅವರ ಕೈಯಲ್ಲಿದೆ ಫ್ಲಾಟ್. ಯಾರಿಗೆ ಹೋಗ್ತದೆ ನೋಡುವ. ಸೊ ಜೋರಾದ ಚಪ್ಪಾಳೆ ಮುಖಾಂತರ ಜುಬೇರ್ ಅವರ ಅಮೃತ ಹಸ್ತದಲ್ಲಿ ಜುಬೇರ್ ಅವರ ಕೈಯಲ್ಲಿ ನಿಮ್ಮ ಫ್ಲಾಟ್. ವೀಕ್ಷಿಸುತ್ತಿರುವ ನಿಮ್ಮ ಅತ್ಯದ್ಭುತ ಸಂಖ್ಯೆ ಅಂತ ಹೇಳ್ಬೋದು. 4060 4060 4060. ಧನ್ಯವಾದಗಳು. ಬಳ್ಳಾರಿಗೆ ಮನೆ ಬಳ್ಳಾರಿಗೆ ಹೋಗಿದೆ. 4060. ಧನ್ಯವಾದಗಳು ಬಳ್ಳಾರಿಯ ಅದೃಷ್ಟಶಾಲಿಗೆ. ಧನ್ಯವಾದಗಳು. ದಾನೇಶ್ವರಿ ಬಳ್ಳಾರಿ ಅವರಿಗೆ ಫ್ಲಾಟ್ ಹೋಗಿರುತ್ತದೆ. ಸರ್ ಕರೆ ಮಾಡುವ. ದಾನೇಶ್ವರಿ ಬಳ್ಳಾರಿ ಅವರಿಗೆ ಕರೆ ಮಾಡುವ ಸಾಧ್ಯತೆ ಇದೆಯಾ? ಬೇಡವಾ? ಎಸ್, ಈಗಾಗಲೇ ಎಲ್ಲ ಡ್ರಾ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿದೆ. ಬಂದು ತಾಳ್ಮೆಯಿಂದ ಕೂತು ಇಷ್ಟು ಸಮಯ ನಮ್ಮೊಟ್ಟಿಗಿದ್ದಂತ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಪಾರ್ಟಿಸಿಪೇಷನ್ಗೆ ಧನ್ಯವಾದಗಳು. ನೀವು ಕೂಡ ಈ ಒಂದು ಅದೃಷ್ಟ ಶಾಲೆಯಾಗಿರ್ಬೋದು ಅಂತ ಭಾವಿಸ್ತೇವೆ. ಮುಂದಿನ 15 ತಿಂಗಳುಗಳ ಕಾಲ ಬಹುಮಾನಗಳು ಇಲ್ಲಿ ನಾವು ಆಯ್ಕೆ ಮಾಡುವ ಮುಖಾಂತರ ಬಹುಮಾನಗಳು ನಾವು ಕೊಡ್ಲಿಕ್ಕಿದ್ದೇವೆ. ಇನ್ನು ಕೂಡ ಇದೇ ರೀತಿಯ ಸಹಕಾರವನ್ನು ನಾವು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ